ನಾಡು ಪ್ರಸಿದ್ಧಿಯ ತಮಗೆಲ್ಲರಿಗೂ ಗೊತ್ತಿದೆ ಪಟ್ಟದಕಲ್ಲಿನಲ್ಲಿ ಶ್ರೀ ವಿರೂಪಾಕ್ಷ ದೇವಾಲಯದ ಆವರಣದಲ್ಲಿ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ವಿಶೇಷವಾದಂತಹ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಯೋಗ ದಿನಾಚರಣೆಯನ್ನ ಆಯುಷ್ ಟಿವಿಯ ಮುಖಾಂತರ ಕಣ್ತುಂಬಿಕೊಳ್ಳಬಹುದಾಗಿದೆ. ಆಯುಷ್ ವಾಹಿನಿಯ ಮುಖ್ಯ ಉದ್ದೇಶ ರೋಗ ಮುಕ್ತ ಭಾರತದ ನಿರ್ಮಾಣ. ಹಾಗಾದರೆ ಬನ್ನಿ ಪಟ್ಟದಕಲ್ಲಿನಿಂದ ನೇರವಾಗಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯೋಗ ದಿನಾಚರಣೆಯನ್ನ ನೋಡೋಣ. ಕ್ಷಣಗಳಲ್ಲಿ ಯೋಗ ದಿನಾಚರಣೆಯ ವಿಶೇಷವಾದಂತಹ ಕಾರ್ಯಕ್ರಮ ಪಟ್ಟದಕಲ್ಲಿನಿಂದ ಪ್ರಾರಂಭಗೊಳ್ಳುತ್ತೆ. ನೀವು ನೋಡ್ತಾ ಇರಬಹುದು ಎಲ್ಲ ಯೋಗ ಪಟುಗಳು, ಯೋಗ ಪರಿಣಿತರು, ಯೋಗ ಬಂಧುಗಳು ಬಂದು ಕಾರ್ಯಕ್ರಮದಲ್ಲಿ ಹಾಜರಾಗ್ತಾ ಇದ್ದಾರೆ. ಸೊ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಪಟ್ಟದಕಲ್ಲಿನಲ್ಲಿ ವಿಶೇಷವಾಗಿ ಶ್ರೀ ವಿರೂಪಾಕ್ಷ ದೇವಾಲಯದ ಆವರಣದಲ್ಲಿ ನಡೀತಾ ಇದೆ ಯೋಗ ದಿನಾಚರಣೆಯ ಆಚರಣೆ ಅಂತಾನೆ ಹೇಳಬಹುದಾಗಿದೆ. ಕರ್ನಾಟಕದ ಹೆಮ್ಮೆಯ ಯುನೆಸ್ಕೋ ಪಾರಂಪರಿಕ ತಾಣ ಪಟ್ಟದಕಲ್ಲು ಸಹ ಒಂದು ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಇದರ ಹಿಂದಿನ ಹಿನ್ನೆಲೆ ನಾನೀಗ ಆಲ್ರೆಡಿ ತಿಳಿಸಿಕೊಟ್ಟಿದ್ದೀನಿ. 75ನೇ ಸ್ವಾತಂತ್ರ್ಯೋತ್ಸವ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿವಸ ಹಿನ್ನೆಲೆಯಲ್ಲಿ ಭಾರತದಾದ್ಯಂತ 75 ಇತಿಹಾಸ ಪ್ರಸಿದ್ಧ ಹಾಗೂ ಪಾರಂಪರಿಕ ತಾಣಗಳಲ್ಲಿ ಯೋಗ ದಿನಾಚರಣೆಯನ್ನ ಒಂದೇ ಸಮಯದಲ್ಲಿ ಆಚರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. 75 ಇತಿಹಾಸ ಪ್ರಸಿದ್ಧ ಹಾಗೂ ಪಾರಂಪರಿಕ ತಾಣಗಳನ್ನು ಕೂಡ ಸೆಲೆಕ್ಟ್ ಮಾಡಲಾಗಿತ್ತು. ಈ ನಿಟ್ಟಿನಲ್ಲಿ ಕರ್ನಾಟಕದ ಪ್ರಸಿದ್ಧ ಚಾಳುಕ್ಯರ ನಾಡು ವಿಶ್ವ ಪಾರಂಪರಿಕ ತಾಣ ಪಟ್ಟದಕಲ್ಲಿನಲ್ಲಿ ಶ್ರೀ ವಿರೂಪಾಕ್ಷ ದೇವಸ್ಥಾನದ ಆವರಣದಲ್ಲಿ ನೀವು ನೋಡ್ತಾ ಇರಬಹುದು ಎಲ್ಲ ಯೋಗಪಟುಗಳು ಯೋಗ ದಿನಾಚರಣೆಯನ್ನ ಆಚರಣೆ ಮಾಡೋದಕ್ಕೋಸ್ಕರ ಸಿದ್ಧರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಸಚಿವಾಲಯ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಸಚಿವರಾದ ರಾಜ್ಯ ಮಂತ್ರಿಯಾದ ಶ್ರೀ ರಾಜೀವ್ ಚಂದ್ರಶೇಖರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಇದರೊಂದಿಗೆ ಅನೇಕ ಗಣ್ಯರು ಕೂಡ ವೇದಿಕೆಯನ್ನ ಅಲಂಕರಿಸುತ್ತಾರೆ. ನೀವಿದನ್ನ ನೋಡ್ತಾ ಇರಬಹುದು. ಭಾರತ ಸರ್ಕಾರ, ಆಯುಷ್ ಮಂತ್ರಾಲಯ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಸಚಿವಾಲಯ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಸಚಿವಾಲಯ, ಭಾರತದ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಮತ್ತು ಕರ್ನಾಟಕ ಸರ್ಕಾರ, ಬಾಗಲಕೋಟೆ ಜಿಲ್ಲಾಡಳಿತ ಮತ್ತು ಪಟ್ಟದಕಲ್ಲು ಪಂಚಾಯಿತಿ ಆಡಳಿತ ಹಾಗೂ ಆಯುಷ್ ವಾಹಿನಿಯ ಸಹಯೋಗದೊಂದಿಗೆ ಪಟ್ಟದಕಲ್ಲಿನಲ್ಲಿ ಯೋಗ ಕಾರ್ಯಕ್ರಮ ನಡೀತಾ ಇದೆ. ನೋಡ್ತಾ ಇರಬಹುದು ನೀವು ಇತಿಹಾಸ ಪ್ರಸಿದ್ಧ ಪಟ್ಟದಕಲ್ಲಿನ ಇರುವಂತಹ ಶ್ರೀ ವಿರೂಪಾಕ್ಷ ದೇವಸ್ಥಾನದ ಆವರಣ. ನಮ್ಮ ಇತಿಹಾಸ ಪ್ರಸಿದ್ಧ, ನಮ್ಮ ಹೆಮ್ಮೆಯ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳೋದಕ್ಕೆ ಬಹಳಷ್ಟು ಖುಷಿಯಾಗುತ್ತೆ. 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2022 ಈ ಒಂದು ಕಾರ್ಯಕ್ರಮದ ಮುಖಾಂತರ ನೀವು ಈ ಒಂದು ಯೋಗ ದಿನಾಚರಣೆಯನ್ನ ನೇರ ಪ್ರಸಾರ ಕಾರ್ಯಕ್ರಮದ ಮುಖಾಂತರ ನೋಡಬಹುದಾಗಿದೆ. ಯೋಗವು ಭಾರತೀಯ ಮೂಲದ್ದು, 6,000 ವರ್ಷಗಳ ಹಳೆಯದ್ದು, ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಜೂನ್ 21 ಅನ್ನ ಅಂತಾರಾಷ್ಟ್ರೀಯ ಆ ದಿನವನ್ನ ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಸಂಯುಕ್ತ ರಾಷ್ಟ್ರ ಸಂಸ್ಥೆಯು ಘೋಷಿಸಿತ್ತು. ಭಾರತದ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯಲ್ಲಿ ತಮ್ಮ ಭಾಷಣದಲ್ಲಿ ವರ್ಷದ ಅತಿ ದೀರ್ಘ ದಿನವಾದ, ಅಂದರೆ ಇದು ಉತ್ತರಾಯಣದಲ್ಲಿ ಅತಿ ದೀರ್ಘ ದಿನವಾಗಿರೋದ್ರಿಂದ ಈ ಒಂದು ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸುವಂತೆ ಕರೆಯನ್ನ ನೀಡಿದ್ರು. ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಹೊಸ ದಿಲ್ಲಿಯಲ್ಲಿ ರಾಜ್ಪಥ್ನಲ್ಲಿ ನಡೆಸೋದಕ್ಕೆ ಭಾರತ ಸರ್ಕಾರ ಕಾರ್ಯಕ್ರಮವನ್ನು ರೂಪಿಸಿತ್ತು. ತಮ್ಗೆ ಆಲ್ರೆಡಿ ಗೊತ್ತಿದೆ. ಮೊದಲೇ ಅಂದ್ರೆ ಅಂತಾರಾಷ್ಟ್ರೀಯ ಮೊದಲನೇ ಯೋಗ ದಿನಾಚರಣೆಯನ್ನ ಆಚರಿಸಿದ್ದು ಹೊಸ ದಿಲ್ಲಿ ರಾಜ್ಪಥ್ನಲ್ಲಿ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮಹತ್ವವನ್ನ ನಾವು ತಿಳ್ಕೊಳ್ಳೋದಾದ್ರೆ, ಪಟ್ಟದಕಲ್ಲು ಸಹ ಒಂದು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಇದಕ್ಕೆ ಖಂಡಿತವಾಗ್ಲೂ ಇದು ಪಟ್ಟದಕಲ್ಲು ಹಾಗೂ ಸುತ್ತಮುತ್ತಲಿನ ಪ್ರದೇಶಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ. ವಿಶ್ವದೆಲ್ಲೆಡೆ ಇಡೀ ಒಂದು ಸೂರ್ಯ ಒಂದು ಭೂಮಿ ಅನ್ನುವಂತಹ ನಿಟ್ಟಿನಲ್ಲಿ
ನಾವು ಆಚರಣೆ ಮಾಡ್ತಾ ಇದ್ದೇವೆ. ಭಾರತಕ್ಕೆ ಯೋಗ ಒಂದು ಗರಿಮೆ ಅಂತಾನೆ ಹೇಳಬೇಕು. ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಯೋಗವನ್ನು ಆಚರಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಈ ದಿನ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾದ ವತಿಯಿಂದ ನಿರೂಪಕನಾಗಿ ನಾನು ಶಂಕರ್ ಪ್ರಕಾಶ್ ಈ ಒಂದು ಅಭೂತಪೂರ್ವ ಮಾಸ್ ಯೋಗ ಡೆಮಾನ್ಸ್ಟ್ರೇಷನ್ ಪಟ್ಟದಕಲ್ಲಿಗೆ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಬಂಧುಗಳೇ, ಯೋಗದ ಮೊದಲ ಅಭ್ಯಾಸ ಚಪ್ಪಾಳೆ. ಎಸ್, ನಮ್ಮ ದೇಶದ ಸತ್ಸಂಪ್ರದಾಯದಂತೆ ಸಕಲ ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣಪತಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಸಮಯ. ನಮ್ಮೆಲ್ಲರ ಪರವಾಗಿ ನಿತ್ಯ ಅವರು ಒಂದು ಗಣೇಶ ಶ್ಲೋಕವನ್ನ ಸ್ತುತಿಸಬೇಕಾಗಿ ವಿನಂತಿ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಕಲ ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣೇಶ ಈ ದಿನದ ಯೋಗ ಪ್ರದರ್ಶನಕ್ಕೆ ಯಾವುದೇ ರೀತಿಯಾದಂತಹ ವಿಘ್ನ ಬಾರದಿರಲಿ ಅನ್ನುವಂಥ ಪ್ರಾರ್ಥನೆ ಸಲ್ಲಿಸಿದ ನಿತ್ಯಾಗಿ ಧನ್ಯವಾದಗಳು. ಇನ್ನು ಐ ವುಡ್ ರಿಕ್ವೆಸ್ಟ್ ದಿ ಡಿಜಿ ಆಫ್ SGPI ಟು ಕೈಂಡ್ಲಿ ವೆಲ್ಕಮ್ our Honorable Union Minister of State for Electronics, Information Technology, Entrepreneurship and Skill Development with a bouquet. ಗೌರವಾನ್ವಿತ ಶ್ರೀ ರಾಜೀವ್ ಚಂದ್ರಶೇಖರ್ ಅವರಿಗೆ ಬಂಧುಗಳೇ ನಾವೆಲ್ಲರೂ ಕರ್ತವ್ಯವನ್ನು ಮಾಡಿ ಸ್ವಾಗತವನ್ನ ಕೋರೋಣ. I would also request Mr. Arvind Kumar to give a bouquet to Shri PC Gadigaudar, ಬಾಗಲಕೋಟೆಯ ಗೌರವಾನ್ವಿತ ಸಂಸತ್ ಸದಸ್ಯರು. ಹಾಗೇನೆ ಶ್ರೀ ಹನುಮಂತ ನಿರಾಣಿ ಅವರು ಗೌರವಾನ್ವಿತ ನೂತನ ವಿಧಾನ ಪರಿಷತ್ ಸದಸ್ಯರು. ಶ್ರೀ PH ಪೂಜಾರ್, ಸ್ವಾಗತ ಸರ್. ಹಾಗೇನೆ ಪಟ್ಟದಕಲ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀ SP ತೋಟ್ಗೇರ್ ಅವರು ಸಹ ಬಂದಿದ್ದಾರೆ. ಸ್ವಾಗತ. ಐ ವುಡ್ ನೌ ರಿಕ್ವೆಸ್ಟ್ ಶ್ರೀ ಶೈಲೇಂದ್ರ ತ್ಯಾಗಿ, ಡೈರೆಕ್ಟರ್ SGPI, ವಿಲ್ ಹ್ಯಾಂಡ್ ಓವರ್ ದ ಬೊಕೆ ಫಸ್ಟ್ ಟು ಶ್ರೀ ಶಿವಯೋಗಿ ಕಳಸದ್, ಸೆಕ್ರೆಟರಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಹಾಗೇನೆ ಬಾಗಲಕೋಟೆ ಗೌರವಾನ್ವಿತ DC ಆದ ಶ್ರೀ P. ಸುನಿಲ್ ಕುಮಾರ್ ಅವರಿಗೂ ಸಹ ಸ್ವಾಗತ. ಜಿಲ್ಲಾ ಪಂಚಾಯತ್ ಸಿಇಒ ಬಾಗಲಕೋಟೆ ಶ್ರೀ T. ಭೂಬಾಲನ್ ಅವರಿಗೂ ಸಹ ಸ್ವಾಗತ. ಶ್ರೀ ಲೋಕೇಶ್ P. ಜಗ್ಲಾ ಸರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಾಗಲಕೋಟೆ. ಅಂಡ್ ಫೈನಲಿ ಟು ಸ್ನೇಹಲ್ ಲೋಖಂಡೆ, ಜನರಲ್ ಮ್ಯಾನೇಜರ್ UKP ಬಾಗಲಕೋಟೆ. ಬಂಧುಗಳೇ, ಈಗ ದೀಪವನ್ನು ಬೆಳಗಿಸೋದ್ರ ಮುಖೇನ ಈ ಕಾರ್ಯಕ್ರಮದ ಸಾಂಪ್ರದಾಯಿಕ ಉದ್ಘಾಟನೆಯನ್ನ ಮಾನ್ಯ ರಾಜೀವ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬಂದು ದೀಪವನ್ನು ಬೆಳಗಿಸಬೇಕಾಗಿ ವಿನಂತಿ. ಅಪಾರ ಸಂಖ್ಯೆಯಲ್ಲಿ ಮಾಧ್ಯಮ ಸ್ನೇಹಿತರು ಸಹ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಸ್ವಾಗತ. ಯಾಕೆಂದ್ರೆ ಹೇಗೆ ಯೋಗ ಇಸ್ ದ ಮೀಡಿಯಾ ಆಫ್ ಹೆಲ್ತ್, ದ ಹೆಲ್ತ್ ಆಫ್ ದ ಸೊಸೈಟಿ ಇಸ್ ಆಲ್ಸೋ ಮೀಡಿಯಾ ಕಾಂಟ್ರಿಬ್ಯೂಟ್ಸ್ ಇಮೆನ್ಸ್ಲಿ. ಎಲ್ಲ ಅತಿಥಿಗಳು ಸಹ ನಿಜವಾದ ನಾಯಕರು. ಆದರೆ ಯಾಕೋ ಏನೋ ಎನರ್ಜಿ ಸ್ವಲ್ಪ ಕಡಿಮೆ ಇದೆ. ಅಲ್ಲಿ ಹಿಂದೆ ಇರತಕ್ಕಂಥ ಮಕ್ಕಳು, adults, I think are less energetic than kids. You need to compete with the youth. All adults, yes. Huge round of applause.
ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಟಿಪಿಎ ಡಿಜಿ ಅವರಾಗಿರ್ತಕ್ಕಂಥ ಶ್ರೀ ಅರವಿಂದ್ ಕುಮಾರ್ ಅವರಿಂದ ಓಪನಿಂಗ್ ರಿಮಾರ್ಕ್ಸ್ ಅಂಡ್ ಫಾರ್ಮಲ್ ವೆಲ್ಕಮ್ ಅಡ್ರೆಸ್. ಶ್ರೀ ಅರವಿಂದ್ ಕುಮಾರ್. Thank you, Shankarji. Honorable Minister of State for Electronics and Information Technology, Skill Development and Entrepreneurship, Sri Raju Chandrasekharji. Member of Parliament, Bagalkote, Sri PC Gatti Godekarji. Member of Legislative Assembly, Sri Hanumantji. Member of Legislative Council, Sri PC Pujarji. President Gram Panchayat, Pattadakal, Sri SP Totegarji. Secretary Agriculture Department, Administration, Jila Panchayat and District in charge, Sri Soyogi ji. District Commissioner, Bagalkote, Sri P. Sunil Kumar ji. CEO, Jila Panchayat, Bagalkote, Sri T. Bhulbalan ji. Superintendent of Police, Bagalkote, Sri Lokesh ji. General Manager, UKP, Snehal ji. My colleague and Director, STPI Bengaluru, Sri Sailen Tyagi ji. It's given me immense pleasure to welcome you all on this very special occasion. Today we all have gathered here to celebrate 8th International Day of Yoga. I am highly honored and feel privileged to share the dais with our Honorable Minister and other very important dignitaries. Well, as we are celebrating yoga worldwide, it makes us feel proud of our ancient culture and practices taking the world stage, and what could be better site to celebrate such a significant occasion than this very place. The history, the culture, the temples and their color, architecture and their carving just mesmerize all of us. This place has a significance from historical perspective, described by UNESCO as a harmonious blend of architectural forms from northern and southern India. This World Heritage Site is home to 9 Hindu temples and Jain sanctuary, all built from the striking surrounding sandstone. It is thought to have been an important trial ground for the development of South Indian temple architecture. We all are assembled here for International Yoga Day of celebration. As we all know that yoga is an invaluable gift of India's ancient tradition, and it is an art and science of healthy living. Yoga is more than just asanas. It is a means of unlocking our infinite possibilities and power. As our Honorable Prime Minister Sri Narendra Modi says, yoga is a symbol of universal aspiration for health and well-being. It is a health assurance in the zero budget. The theme for International Yoga Day for 2022 is Yoga for Humanity. The ministry has designed special programs for the especially abled and transgender population, women and children. The high benefit yoga have made it is a popular practice all over the world. Today is a very special day, as this day is a part of Azadi Ka Amrit Mahotsav year, and we are observing Yoga Day at 75 iconic states across the country, besides 75 locations across the world. We are celebrating International Day of Yoga across the world with a guardian ring concept which will be celebrated by different Indian missions abroad with the movement of sun. I believe the IDY 2022 will be marked incredible in the pages of history of India and will become momentous. I once again welcome each and every one of you to this occasion and urge that all the participants to take part in this celebration with immense passion
I also wish that not only today, but to make yoga part of your daily life and lead a healthy life. In Hindi, we call Prathama Sukh Nirogi Kaya. I think similar could be some saying in the Kannada also. I will conclude with one shloka of the Sanskrit which talks about the yoga, which says, Vyayam te lafte swastham dirg ayu sukham valam arogyam param bhagyam swastham sarvartham sadhanam. Means exercise result in good health, long life, strength and happiness. Good health is the greatest blessing. Health means everything to everybody. Thank you very much. ಯೋಗದ ಮಹತ್ವವನ್ನ ಅತ್ಯಂತ ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ ಅರವಿಂದ್ ಕುಮಾರ್ ಅವರು. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಅಡ್ರೆಸ್. ಹಾಗೇನೆ ವೇದಿಕೆ ಮೇಲಿರತಕ್ಕಂಥ ಮಾನ್ಯ ಸಂಸತ್ ಸದಸ್ಯರಾದ ಬಾಗಲಕೋಟೆ ಸಂಸತ್ ಸದಸ್ಯರು ಶ್ರೀ ಪಿ.ಸಿ. ಗದ್ದಿಗೌಡರವರು ಸಹ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿರುತ್ತೆ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಗದ್ದಿಗೌಡರು. ಇವತ್ತಿನ ದಿವಸ ಪಟ್ಟದಕಲ್ಲೆ ಅಲ್ಲಿ ನಡೆದಿರ್ತಕ್ಕಂಥ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಭಾರತ ಸರ್ಕಾರದ ಸಚಿವರು, ಖ್ಯಾತ ಉದ್ಯಮೆದಾರರು, ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಚಂದ್ರಶೇಖರ್ ಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು, ಇಂದಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಪಿ.ಎಚ್. ಪೂಜಾರ್ ಅವರೇ, ಇನ್ನೋರ್ವ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಹನುಮಂತ್ ನಿರಾನ್ರವರೇ, ಹಾಗೇನೆ ಪಟ್ಟದಕಲ್ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ತೋಟಗೇರವರೇ, ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳು, ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಕಳಸದ್ರವರೇ, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಸುನೀಲ್ ಕುಮಾರ್ ಅವರೇ, ಹಾಗೇನೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿರ್ತಕ್ಕಂಥ ಮಾನ್ಯ ಭೂಬಾಲನ್ ರವರೇ, ಹಾಗೇನೆ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಲೋಕೇಶ್ ಜಗಲಾಸ್ ರವರೇ, ಹಾಗೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅರವಿಂದ್ ಕುಮಾರ್ ಅವರೇ, ಯಾವತ್ತು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಯೋಗ ಶಿಬಿರಾರ್ಥಿಗಳೇ, ಸಹೋದರ ಸಹೋದರಿಯರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರು, ಇವತ್ತು ನನಗೆ ಎರಡು ವಿಷಯಕ್ಕಾಗಿ ಬಹಳಷ್ಟು ಸಂತೋಷವಾಗಿದೆ. ಮೊದಲನೇದಾಗಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿರವರು ಇವತ್ತು ನಮ್ಮ ಕನ್ನಡ ನಾಡಿನ ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೇನೆ ಸನ್ಮಾನ್ಯ ರಾಜೀವ್ ಚಂದ್ರಶೇಖರ್ ಜಿ ಅವರು ಪಟ್ಟದಕಲ್ ಮೇಲೆ ಬಹಳಷ್ಟು ಪ್ರೀತಿ ಹೊಂದಿರತಕ್ಕಂಥವರು. ನಮಗೆ ನೆರೆ ಹಾವಳಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲು ಪಟ್ಟದಕಲ್ ಊರನ್ನು ಕಟ್ಟಿಕೊಡ್ತೇನೆ ಅಂತ ಹೇಳಿ ಬಹಳಷ್ಟು ಆಸೆಯನ್ನು ಹೊಂದಿದ್ರು. ಆದರೆ ಸ್ಥಳಾವಕಾಶ ಸಿಕ್ಕದೆ ಹೋದ್ರಿಂದ ಪಕ್ಕದ ಗ್ರಾಮದ ಶಿರಬಡಗಿ ಗ್ರಾಮವನ್ನು ಅವತ್ತು ಕಟ್ಟಿಕೊಟ್ಟಿದ್ದಾರೆ. ಇದು ನನಗೆ ಬಹಳಷ್ಟು ಹೆಮ್ಮೆ ತಂದಿರತಕ್ಕಂಥ ಒಂದು ಸಂಗತಿ. ಪ್ರಾಚೀನ ಕಾಲದಿಂದ ಭಾರತ ದೇಶದಲ್ಲಿ ಯೋಗಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ನಮ್ಮ ಪ್ರಪಂಚದ ಎಲ್ಲ ಜನರು ದೈಹಿಕವಾಗಿ
ಮಾನಸಿಕವಾಗಿ ಸದೃಢತೆ ಇರಬೇಕಂತ ಹೇಳಿದರೆ ಯೋಗ ಮಹತ್ವ ಅನ್ನುವ ಉದ್ದೇಶದಿಂದ ಇವತ್ತು ಈ ಯೋಗ ಪ್ರಾಚೀನ ಕಾಲದಿಂದ ನಡೆದು ಬಂದಿದೆ. ಇದರ ಮಹತ್ವವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿರವರು ಇಡೀ ಜಗತ್ತಿಗೆ ತೋರಿಸಿಕೊಟ್ಟು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಿಕ್ಕೆ ಏನು ಮಹತ್ ಕಾರ್ಯವನ್ನು ಮಾಡಿದ್ದಾರೆ, ಇದು ಒಂದು ಬಹಳಷ್ಟು ಮಹತ್ವವಾಗಿರ್ತಕ್ಕಂಥ ಒಂದು ಸಂಗತಿ. ನಾವೆಲ್ಲ ಆಜಾದಿ ಕಾ ಅಮೃತ್ ಮಹೋತ್ಸವದ ಘಟ್ಟಕಾಲದಲ್ಲಿ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಏನು ಪ್ರತಿ ವರ್ಷ ನಡೀತಕ್ಕಂಥ ಸ್ಥಳವನ್ನು ಹೊರತುಪಡಿಸಿ 75 ವಿಶೇಷತೆಯನ್ನು ಹೊಂದಿರತಕ್ಕಂಥ ಸ್ಥಳಗಳಲ್ಲಿ ಈ ಯೋಗ ಕಾರ್ಯಕ್ರಮ ನಡೀತಾ ಇದೆ. ಇದರ ಅಂಗವಾಗಿ ಇವತ್ತೇನು ಮಲಪ್ರಭಾ ನದಿ ದಂಡೆ ಮೇಲೆ ಇರತಕ್ಕಂಥ ಈ ಪಟ್ಟದಕಲ್ಲು ವಾಸ್ತುಶಿಲ್ಪಕ್ಕೆ ತನ್ನದೇ ಆಗಿರ್ತಕ್ಕಂಥ ಹೆಸರನ್ನು ಪಡೆದಿರ್ತಕ್ಕಂಥ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ನಮಗೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಿಗೆ ಹಾಗೂ ನಮ್ಮ ಭಾರತ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಕಾರ್ಯಕ್ರಮ ಮುಖೇನ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಿಗೆ ನಾನು ವಿಶೇಷವಾಗಿ ವಿನಂತಿಸಿಕೊಳ್ತೇನೆ. ಇವತ್ತು ಕೇವಲ ಒಂದು ದಿವಸ ಈ ಯೋಗ ಕಾರ್ಯಕ್ರಮ ಆಗಬಾರ್ದು. ನಾವು ಪ್ರತಿನಿತ್ಯ ಕೂಡ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ಅವರು ಪ್ರತಿನಿತ್ಯ ಯೋಗ ಕಾರ್ಯಕ್ರಮ ಮಾಡಿದರೆ ಅವರು ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಇವತ್ತು ಪ್ರಕೃತಿಯ ಜೊತೆಗೆ ಆನಂದಮಯವಾಗಿರ್ತಕ್ಕಂಥ ಕಾಲವನ್ನು ಕಳೆಯಬಹುದು ಅನ್ನುವ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಬಹುಶಃ ಆವಿಷ್ ಟಿವಿಯವರು ಇವತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ, ವಿವಿಧ ಇಲಾಖೆ ಎಲ್ಲ ಅಧಿಕಾರಿಗಳ ಹಾಗೂ ಸ್ಥಳೀಯ ಜನರ ಒಂದು ಸಹಾಯ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ಇವತ್ತು ಎಲ್ಲ ಸಲಕರಣೆಗಳನ್ನು ಇಲ್ಲಿ ಜೋಡಿಸಿದ್ದಾರೆ, ವೇದಿಕೆಯನ್ನು ಮಾಡಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ವಿಶೇಷ ಕಾಳಜಿಯನ್ನು ವಹಿಸಿ ಇವತ್ತು ಅದರ ಜೊತೆಗೆ ಇವತ್ತು ಶಿಬಿರಾರ್ಥಿಗಳಿಗೆ ಇವತ್ತು ಏನು ಹೆಚ್ಚು ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ತರಬೇತುದಾರರಿಗೆ ಇವತ್ತು ನಾನು ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮ ಚೆನ್ನಾಗಿ ಸಾಗಲಿ ಅಂತ ಹಾರೈಸಿ ನಾನು 2 ಮಾತುಗಳು ಮುಗಿಸ್ತೇನೆ. ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಬಂಧುಗಳೇ, ಮಾನ್ಯ ಕೇಂದ್ರ ರಾಜ್ಯ ಸಚಿವರಾದ ಶ್ರೀ ರಾಜೀವ್ ಚಂದ್ರಶೇಖರ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿಗಳ ಈ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಂನ ಮಾರ್ಗದರ್ಶನದಲ್ಲಿ ಇದನ್ನ ಅತ್ಯಂತ ಯಶಸ್ವಿಯಾಗಿ ಮಾಡುವಂತಹ ನಿಟ್ಟಿನಲ್ಲಿ ಅಹರ್ನಿಶಿ ಶ್ರಮಿಸ್ತಾ ಇದ್ದಾರೆ. ಹಾಗೇನೆ ಸ್ಕಿಲ್ಲಿಂಗ್, ನಾವೇನು ಕೌಶಲ್ಯ ಅಂತ ಹೇಳ್ತೀವಿ, ಕೌಶಲ್ಯದ ವಿಷಯದಲ್ಲೂ ಸಹ ಅಪಾರ ಪರಿಶ್ರಮವನ್ನ ಮಾಡ್ತಾ ಇದ್ದಾರೆ. 2009ರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಅಪಾರವಾಗಿರ್ತಕ್ಕಂಥ ಈ ಫ್ಲಡ್ಸ್ ಬಂದ ಕಾರಣ ಸಾಕಷ್ಟು ಲಕ್ಷಾಂತರ ಮಂದಿಗೆ ಮನೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಆಸರೆ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತೊಡಗಿ ಅದಕ್ಕೆ ಮುಖ್ಯಸ್ಥರಾಗಿ ಕೆಲಸವನ್ನ ಮಾಡಿ ಸುಮಾರು 50 ಕಾರ್ಪೊರೇಟ್ ಕಂಪನಿಗಳನ್ನ ಒಟ್ಟುಗೂಡಿಸಿ 80,000ಕ್ಕೂ ಹೆಚ್ಚು ಮನೆಗಳನ್ನ ಯಾರು ಈ ಪ್ರವಾಹದ ಮುಖೇನ ಮಾಡಿದ್ದಾರೆ, 80,000ಕ್ಕೂ ಹೆಚ್ಚು ಇದನ್ನ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಗದ್ದಿಗೌಡರು ಹೇಳಿದ್ರು, ಬಾಗಲಕೋಟೆ ಜಿಲ್ಲೆಯಲ್ಲಿ 3 ಗ್ರಾಮಗಳನ್ನ ದತ್ತು ತೆಗೆದುಕೊಂಡು 1,000ಕ್ಕೂ ಹೆಚ್ಚು ಮನೆಗಳನ್ನ ಕಟ್ಟುವಂತಹ ನಿಟ್ಟಿನಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ದೇಶದ ರಕ್ಷಕರಾಗಿರತಕ್ಕಂಥ ಆರ್ಮಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೈನಿಕರು ನಮ್ಮ ದೇಶದ ರಕ್ಷಕರು. ಆ ಮಾರ್ಟೇರ್ಸ್ ಫ್ಯಾಮಿಲೀಸ್ಗಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗಬೇಕು ಅಂತ ಹೇಳಿ ಫ್ಲಾಗ್ಸ್ ಆಫ್ ಆನರ್ ಫೌಂಡೇಶನ್ ಅನ್ನ 2009ರಲ್ಲಿ ಹುಟ್ಟಾಕಿ ಅವರೆಲ್ಲರೂ ಸಹ ನೆಮ್ಮದಿಯ ಬದುಕನ್ನ ಕಾಣುವಂತಹ ನಿಟ್ಟಿನಲ್ಲಿ ಅಹರ್ನಿಶಿ ಶ್ರಮಿಸ್ತಾ ಇದ್ದಾರೆ. ಬಂಧುಗಳೇ, ಜೋರಾದ ಕರತಾಡದೊಂದಿಗೆ ಸ್ವಾಗತಿಸೋಣ ಗೌರವಾನ್ವಿತ ಶ್ರೀ ರಾಜೀವ್ ಚಂದ್ರಶೇಖರ್ ಅವರನ್ನ.
ನಮಸ್ಕಾರ. ನನ್ನ ಆತ್ಮೀಯ ಫ್ರೆಂಡ್ ಮತ್ತು ಕಾಲೀಗ್ ಮತ್ತು ಪಾರ್ಟಿ ಲೀಡರ್ ಮತ್ತು ಬಾಗಲಕೋಟ್ ಒಂದು ಪಾಪ್ಯುಲರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ನನ್ನ ಫ್ರೆಂಡ್ PC ಗದ್ದಿಗೌಡರ್ ಅವರೇ, PH ಪೂಜಾರ್ MLC ಅವರೇ, ಹನುಮಂತ್ ನಿರಾನಿ MLC ಅವರೇ, SP ತೋದ್ಗರ್ ಅವರೇ ಮತ್ತು ಅಡ್ಮಿನಿಸ್ಟ್ರೇಷನ್ ಗವರ್ಮೆಂಟ್ ನಲ್ಲಿ ಶಿವಯೋಗಿ ಕಲಸದ್ ಅವರೇ, P ಸುನಿಲ್ ಕುಮಾರ್ ಅವರೇ, ಭೂಬಾಲನ್ ಅವರೇ, ಲೋಕೇಶ್ B ಜಗಲ್ಲ ಸರ್ ಅವರೇ ಮತ್ತು ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಎಲ್ಲರಿಗೂ ಈ ಇಂಟರ್ನ್ಯಾಷನಲ್ ಯೋಗಾ ಡೇ 2021 ಗೆ ಸ್ವಾಗತ. ಎಲ್ಲರಿಗೂ ಇಂಟರ್ನ್ಯಾಷನಲ್ ಯೋಗಾ ಡೇ 2020 ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಈ ದಿನ 21st July is today on every international calendar. ಯಾಕೆಂದ್ರೆ ಓವರ್ ದ ಲಾಸ್ಟ್ 7-8 years ನಮ್ಮ ಪ್ರಧಾನಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ, ಅವರ್ ಮೋಸ್ಟ್ ರೆಸ್ಪೆಕ್ಟೆಡ್ ಪ್ರಧಾನ ಮಂತ್ರಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಹ್ಯಾಸ್ ಮೇಡ್ not only the world proud of yoga, but he has made the world an active proponent and advocate of yoga. We are all proud of yoga. We are all Indians, therefore we are very proud of our yoga, our culture, our tradition. But Prime Minister Narendra Modi ji has made the whole world proud of Indian culture and Indian yoga. Ivattu 21 July 2022, I am proud, I am privileged, I am honored to be celebrating the International Yoga Day. 21st June, 21st June 2022. I am proud, I am honored, I am privileged to be at Pattadakal, this most important and traditional representation of our culture, to celebrate International Yoga Day. And on this day, all the way from Fiji in the east to San Francisco in the USA in the west, crores of people around the world are celebrating International Yoga Day. This year, our honorable and most respected Prime Minister has chosen Karnataka, Namma Karnataka, to be in Mysuru and guide us and lead us in this celebration of International Yoga Day. He has not only written to all the heads of state around the world, but he has written at the same time to every Gram Pradhan. Yakendre he believes International Yoga Day is consistent with Sabka Saath, Sabka Prayas. Ellarigu jote, for everybody. How has International Yoga Day on June 21st reached such a global size, global scale, global presence? It was not automatic. It has happened through the sheer hard work and persistence of our Honorable Prime Minister. On December 11, 2014, the United Nations General Assembly, 193 countries voted in favor of a resolution to make 21 June as the International Day of Yoga, recognizing not only India's cherished cultural heritage, but giving it universal affirmation as it was inscribed on UNESCO's representative list of intangible cultural heritage of humanity. 2015 alli,
there was 36,000 people participating all over the world. Esto? 36,000. 2021 ಅಲ್ಲಿ 15 ಕೋಟಿ 15 crores people participated from around the world. This is the power of yoga. This is the power and the influence of Indian culture. ನನ್ನ ಫ್ರೆಂಡ್ ಹೇಳ್ತೀನಿ ಗದ್ದಿಗೋದರ್ಜಿ, ಇದು 75th ಇಯರ್ ಅಮೃತ್ ಮಹೋತ್ಸವ್ ಮತ್ತು 75 ಜಾಗ ಐಕಾನಿಕ್ ಪ್ಲೇಸಸ್ ವಿ ಆರ್ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ಯೋಗ ಡೇ. And it is a great honor for all of us that Pattadakal was also chosen to be one of those 75 venues. Yoga is on the modern, it is not today's feeling, it is not a representation just of today's modern India, but it is a deep representation of how deep and long our cultural heritage is. Yoga dates back to 2700 BC. Tumba idu bagge historical discussions, narratives, manuscripts have described how long and how rich the cultural heritage associated with yoga has. But in today's context, ellarigu gottu, we have just finished 2 years of a huge fight against a disease, COVID-19. ಈ 2 ವರ್ಷದಲ್ಲಿ we have fought to preserve lives, we have fought to preserve livelihoods. All the countries around the world have had to fight the same disease. But under the leadership of our Honorable Prime Minister, in 2022 we can tell ourselves that amongst all the countries in the world, we as Indians have prevailed over this pandemic through a united effort, through a combined fight under the leadership of our Prime Minister. And even today, as countries around the world struggle to fight COVID, we are looking towards the future with yoga, wellness, and a brighter future in mind. Yoga is not to be celebrated only on one day, on International Yoga Day. It is a lifestyle. What the future will hold for us in terms of future pandemics, nobody knows. The biggest investment we can make is our wellness, and our wellness means our community's wellness, our villages' wellness, our cities' wellness, and our cities and states' wellness means our country's wellness. So I will draw your attention and I will urge you, don't practice yoga only on one day. Make this part of your life. Make wellness part of your mission in life. I will end by saying it is a great pleasure to see so many young students, so many young children today participating in this call of the International Yoga Day. I am thankful to all of you and I'm grateful that you have heard the appeal of our Honorable Prime Minister and you are going to follow his lead today in practicing yoga. Let us pledge to make yoga a part of our daily routine and encourage more people to associate themselves in our mission for a wellness India and a prosperous India. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕೇವಲ ಒಂದು ದಿನ, ಈ ದಿನ ಮಾತ್ರ ಯೋಗ ಮಾಡಿದ್ರೆ ಸಾಲದು. ಇಡೀ ಜೀವನದುದ್ದಕ್ಕೂ ನಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಯೋಗವನ್ನ ಮಾಡಿಕೊಳ್ಳೋಣ ಅನ್ನುವಂತಹ ಮಹತ್ತರ ಸಂದೇಶವನ್ನ ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ರಾಜೀವ್ ಚಂದ್ರಶೇಖರ್ ಅವರು ನೀಡಿದ್ದಾರೆ. ಅದಕ್ಕಾಗಿ ಧನ್ಯವಾದಗಳು. ಬಂಧುಗಳೇ, ಈಗ ನಾವು ಎಲ್ಇಡಿನಲ್ಲಿ ನೋಡ್ತಾ ಇದ್ದೀವಿ, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಈಗಾಗಲೇ ಇಲ್ಲಿಗೆ ಮೈಸೂರಿಗೆ ಆಗಮಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನೊಂದು 3-4 ನಿಮಿಷಗಳಲ್ಲಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸನ್ಮಾನ್ಯ ಮೋದಿಜಿಯವರ ಭಾಷಣದ ನಂತರ ಗಣ್ಯರೆಲ್ಲರೂ ಸಹ ವೇದಿಕೆಯ ಮುಂಭಾಗಕ್ಕೆ ತೆರಳುತ್ತಾರೆ. ಆನಂತರ ಇಲ್ಲಿಯೂ ಸಹ, ಅಲ್ಲಿ ಯೋಗ ಆರಂಭ ಆದಾಗ ಇಲ್ಲಿಯೂ ಸಹ ನಾವು ಮಾಡುವಂತಹ ಕಾರ್ಯಕ್ರಮ ಇದೆ. ಈಗ ನೇರವಾಗಿ ಮೈಸೂರಿನಲ್ಲಿ ನಡೆಯುವಂತಹ ವಿದ್ಯಮಾನಗಳನ್ನ ವೀಕ್ಷಿಸೋಣ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ
ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಆ ಒಂದು ಭಾಷಣವನ್ನ ನಾವು ವೀಕ್ಷಿಸೋಣ ಕೆಲವೇ ಕ್ಷಣಗಳಲ್ಲಿ. Karnataka, Namma Karnataka with the state anthem Nadagite. Jaya Bharat Jananiya Tanujate, Jaya He Karnataka Mate, Jaya Sundara Nadirana Nalanade, Jaya He Rasa Rushigala Veere, Bhudeviya Makutada Navamaniye, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಧರಿಸಿದ ಭಾರತ ಜನನಿಯ ತನುಜಾದೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನರತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಕಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ರಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕರಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಮೇಲೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ತುಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ನೃತ್ಯಾನ, ಜನತನ ಹೋಲುವ ದೊರೆಗಳ ನಾಮ, ಗಾಯಕ ವೈದಿಕರ ನಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ವೀರೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. Jai Bharat, Jai Karnataka. Please take your seats. Ladies and gentlemen, under the leadership of Honorable Prime Minister, this year the Yoga Day celebrations are unique. Namaskar. Honorable Prime Minister of India, Shri Narendra Modi ji, Honorable Governor of Karnataka, Shri Tharsan Gehlot ji, Honorable Chief Minister of Karnataka, Basavaraj S. Bumai ji, Honorable Minister of Cooperation and Mysuru District in charge, S.T. Samasekhar ji, Honorable Minister of Health, Government of Karnataka, Sudhakar Rao ji, Honorable Dr. Pramada Devi Wadiar ji,
Rajmata Mysuru, Honorable Yudhibir Krishnadatta Samaraja Wadiar, Maharaja Mysuru, Pratap Sinhaji, Honorable MP, V. Srinivas Prasadji, Honorable MP, local MLAs, Revered Yug Gurus, senior officers of Ministry of Ayush, Central Ministries, State Government, eminent dignitaries, expert of yoga, allied science and media person, and my dear friends. It is my privilege to welcome you all on the International Day of Yoga 2022 amidst the breathtaking beauty of Mysuru. After 2 tumultuous years of the pandemic, we are now celebrating IDY in physical mood. The state of Karnataka is gifted by God with rich biodiversity and has a rich history of arts, culture and literature. It has won Gyanpidya, country's highest literary award, for maximum number of times. A historic celebration of the ancient Indian cultural heritage of yoga began on 13 March 2022 with the 100 days countdown campaign involving 100 organizations across 100 cities till today. With the collaboration of state and the union governments, ministries, events at various iconic sites across India have been observed. Now, this grand succession of celebration is culminating in Mysuru, the beautiful heritage city of Karnataka. We all realize that this is due to Honorable Prime Minister Sri Narendra Modi's exemplary and continued efforts. The International Day of Yoga and the science of yoga has received recognition around the globe. The effort culminating in the celebration of the International Day of Yoga carry the vision of Honorable Prime Minister Sri Narendra Modi's vision to bring world peace and harmony by focusing on the health and well-being of individual, communities, nations, and the world as a whole. It is his personal engagement and consistent efforts that the world is experiencing an increasing spirit of yoga and its benefit. Under his able leadership, the nation is changing the world dynamics, and yoga has played a key role in that. Yoga has brought the world together, reshaping the global values, and is bringing different healthcare system closer. He has written to the head of the state of different countries and also head of villages in India to join together in spreading the message of yoga. This aligns with the year's theme, Yoga for Humanity, and the Ministry of Ayush has designed unique program to include various sections of the society to celebrate health and heterogeneity. We are involving the whole world through Guardian Ring program and whole government through celebration at 75 iconic places. There will be disseminations of yoga practices and research through exhibition in Dasara ground today and tomorrow, and also using IT asset such as Namaste Yoga, Yoga Portal, wide-break application for its wider reach. We all remember that due to very concerted and proactive effort of the Government of India, yoga has been included in the UNESCO's representative list of the intangible cultural heritage of humanity. Continuing the forward march, various Government of India and the Ministry of Ayush have taken various initiatives to ensure advancement in the health and well-being of people through yoga, such as conducting National Yoga Olympiad in schools and declaring Yogasana as a competitive sport. Also, additions of Yogasana in the list of sports discipline for equipment of sports person to any group, C post and ministries and department of Government of India has been recently done on 17 June 2022. I further wholeheartedly thanks the people of Karnataka, the Government of Karnataka, all central government and state government ministries, defense forces, other uniformed service organizations, revered yoga gurus, celebrities and spokespersons, eminent dignitaries and associations associated with us who made this movement towards wellness through yoga a grand success.
I also extend my gratitude to all the countries worldwide for their enthusiasm and support. I extend my heartfelt gratitude to the people of Mysuru for making this a huge success. Jai Hind! Thank you, Honorable Minister, sir. And now, ladies and gentlemen, requesting the gracious host Chief Minister, the Janapriya Mukhyamantri of Karnataka, Shri Baswaraja Bommai ji, for his address. ಎಲ್ಲರಿಗೂ ನಮಸ್ಕಾರಗಳು. ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಮೈಸೂರಿನಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದಿರುವಂಥ ಆದರಣೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಹಾಗೂ ಗಂತವತ್ತ ರಾಜ್ಯಪಾಲರಾದಂಥ ಥಾವರ್ಚಂದ್ ಗೆಹ್ಲೋಟ್ ಜಿ, ಸಚಿವ ಸಂಪುಟದ ಸಹೋದ್ಯೋಗಿಗಳೇ ಹಾಗೂ ಗೌರವಾನ್ವಿತ ಮೈಸೂರಿನ ಮಹಾರಾಣಿಯವರೇ, ಯುವರಾಜರೇ, ಇಲ್ಲಿ ನೆರೆದಿರುವಂಥ ಅಪಾರ ಸಂಖ್ಯೆಯಲ್ಲಿ ನಡೆದಿರುವಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕರ್ನಾಟಕ ಸರ್ಕಾರ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಯೋಗ ಅಂತಾರಾಷ್ಟ್ರೀಯ ದಿನಾಚರಣೆ ಆಗಲು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಪಾತ್ರ ಬಹಳ ದೊಡ್ಡದಿದೆ ಎಂದು ತಮಗೆಲ್ಲ ಗೊತ್ತಿದೆ. ಅದನ್ನು ಈ ಬಾರಿ ಮೈಸೂರಿಗೆ ಬಂದು ಅವರು ಇಡೀ ಮೈಸೂರನ್ನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಕ್ಷೆಯಲ್ಲಿ ಮೈಸೂರನ್ನು ತಂದಿದ್ದಾರೆ. ಹೀಗಾಗಿ ಮೈಸೂರಿನ ಪರವಾಗಿ, ಕರ್ನಾಟಕದ ಜನತೆಯ ಪರವಾಗಿ ನರೇಂದ್ರ ಮೋದಿಜಿಯವರಿಗೆ ಅಪಾರವಾದಂಥ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಯೋಗ ಮನಸ್ಸು ದೇಹ ಒಂದು ಮಾಡುವಂಥದ್ದು, ಅದೇ ರೀತಿ ಜಗತ್ತನ್ನು ಒಂದು ಮಾಡಬಹುದು ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೋರಿಸಿದ್ದಾರೆ. ಯೋಗದಿಂದ ಆರೋಗ್ಯ ಹಾಗೂ ಚರಿತ್ರೆ ಆಗ್ತದೆ. ಈ ದೇಶಕ್ಕೆ ದೊಡ್ಡ ಚರಿತ್ರೆ ಇದೆ, ಚಾರಿತ್ರ್ಯ ಬೇಕು. ಆ ಚರಿತ್ರೆ ಕಟ್ಟುವಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಫಾರ್ ಹ್ಯುಮ್ಯಾನಿಟಿ ಏನಿದೆ ಅದು ಯಶಸ್ವಿಯಾಗಲಿ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. बहुत बहुत धन्यवाद मुख्यमंत्री जी. Ladies and gentlemen, Prime Minister Modi ji himself is a committed yoga sadhak. He epitomizes the rewards of yoga. He epitomizes humanity. कोरोना काल में कोविड टीकाकरण के अभियान को आम जनता तक पहुंचाना और दूसरे देशों को मदद का हाथ बढ़ाना मानवता का प्रतीक है. स्वच्छ भारत और शौचालय निर्माण के अभियान से तनमन जीवन को पावन करने का नाम ही योग है. मन की बात के द्वारा लोगों से जुड़ना और लोगों की बेहतरी के लिए जनमानस से सुझाव लेना और फिर एक पिता के समान उनको आदर और पहचान देना मानवता की पहचान है. आपकी कार्यशैली, आपकी विचारधारा, आपके सभी जन कल्याण कार्यक्रमों में, आपके कण कण में योग का प्रताप झलकता है. तो योग को स्वयं जीने वाले, आसक्ति रहित होकर संभाव से सभी कर्म करने वाले हमारे माननीय प्रधानमंत्री जी से हम करबद्ध होकर निवेदन करते हैं कि आप हमारा मार्गदर्शन करें. राज्य के गवर्नर श्रीमान थावरचंद गहलोत जी, मुख्यमंत्री श्री बसवराज बोम्मई जी, श्री युद्धवीर कृष्णदत्त चामराजा वाडियार जी, राजमाता प्रमोदा देवी, मंत्री श्री सर्बानंद सोनोवाल जी, देश और विश्व भर के सभी लोगों को 8वें अंतर्राष्ट्रीय योग दिवस की
हार्दिक शुभकामनाएं। आज योग दिवस के अवसर पर मैं कर्नाटक की सांस्कृतिक राजधानी, अध्यात्म और योग की धरती मैसूरू को प्रणाम करता हूं। मैसूरू जैसे भारत के आध्यात्मिक केंद्रों ने जिस योग ऊर्जा को सदियों से पोषित किया, आज वो योग ऊर्जा विश्व स्वास्थ्य को दिशा दे रही है। आज योग वैश्विक सहयोग का पारस्परिक आधार बन रहा है। आज योग मानव मात्र को निरोग जीवन का विश्वास दे रहा है। हम आज सुबह से देख रहे हैं कि योग की जो तस्वीरें कुछ वर्ष पहले केवल घरों में, आध्यात्मिक केंद्रों में दिखती थी, वो आज विश्व के कोने कोने से आ रही है। ये तस्वीरें आत्मिक बोध के विस्तार की तस्वीरें हैं। ये तस्वीरें एक सहज, स्वाभाविक और साझी मानवीय चेतना की तस्वीरें हैं। खास तौर पर तब जब दुनिया ने बीते 2 सालों में सदी की इतनी बड़ी महामारी का सामना किया हो। इन परिस्थितियों में देश, द्वीप, महाद्वीप की सीमाओं से ऊपर योग दिवस का ये उत्साह, ये हमारी जीवटता का भी प्रमाण है। योग अब एक वैश्विक पर्व बन गया है। योग किसी व्यक्ति मात्र के लिए नहीं, संपूर्ण मानवता के लिए है। इसलिए इस बार अंतर्राष्ट्रीय योग दिवस की थीम है योगा फॉर ह्यूमैनिटी। मैं इस थीम के जरिए योग के इस संदेश को पूरी मानवता तक पहुंचाने के लिए यूनाइटेड नेशंस का और सभी देशों का हृदय से धन्यवाद करता हूं। मैं दुनिया के सभी नागरिकों का भी सभी भारतीयों की तरफ से अभिनंदन करता हूं। साथियों, योग के लिए हमारे ऋषियों ने, हमारे महर्षियों ने, हमारे आचार्यों ने कहा है, शांतिम योगेन विंदति। It means yoga brings peace for us. The peace from yoga is not only for individuals. Yoga brings peace to our society. Yoga brings peace to our nations and the world. And yoga brings peace to our universe. This might feel an extreme thought to someone, but our Indian sages have answered this with a simple mantra. Yat pinde, tat brahmande. This whole universe starts from our own body and soul. The universe starts from us, and yoga makes us conscious of everything within us and builds a sense of awareness. It starts with self-awareness and proceeds to awareness of the world. When we become aware of ourselves and our world, we begin to spot things that need to be changed, both in ourselves and in the world. These may be individual lifestyle problems or global challenges like climate change and international conflicts. Yoga makes us conscious, competent, and compassionate towards these challenges. Millions of people with a common consciousness and consensus
millions of people with inner peace will create an environment of global peace. That's how yoga can connect the people. That's how yoga can connect the countries. And that's how yoga can become a problem solver for all of us. साथियों, भारत में हम इस बार योगा दिवस हम एक ऐसे समय पर मना रहे हैं जब देश अपनी आजादी के 75वें वर्ष का पर्व मना रहा है, अमृत महोत्सव मना रहा है। योग दिवस की ये व्यापकता, ये स्वीकार्यता भारत की उस अमृत भावना की स्वीकार्यता है जिसने भारत के स्वतंत्रता संग्राम को ऊर्जा दी थी। इसी भावना को सेलिब्रेट करने के लिए आज देश के 75 अलग अलग शहरों के 75 ऐतिहासिक स्थलों के साथ ही अन्य नगरों के लोग भी ऐतिहासिक स्थानों पर योग कर रहे हैं। जो ऐतिहासिक स्थान भारत के इतिहास के साक्षी रहे, जो स्थान सांस्कृतिक ऊर्जा के केंद्र रहे, वो आज योग दिवस के जरिए एक साथ जुड़ रहे हैं। इस मैसूरू पैलेस का भी इतिहास में अपना एक विशेष स्थान है। भारत के ऐतिहासिक स्थलों पर सामूहिक योग का अनुभव भारत के अतीत को, भारत की विविधता को और भारत के विस्तार को एक सूत्र में पिरोने जैसा है। अंतर्राष्ट्रीय स्तर पर भी हमने इस बार गार्डियन रिंग ऑफ योगा, ये गार्डियन रिंग ऑफ योगा का ऐसा ही अभिनव प्रयोग आज पूरे विश्व भर में हो रहा है। दुनिया के अलग अलग देशों में सूर्योदय के साथ, सूर्य की गति के साथ लोग योग कर रहे हैं, योग से जुड़ रहे हैं। जैसे जैसे सूर्य आगे बढ़ रहा है, उदय हो रहा है, उसकी प्रथम किरण के साथ अलग अलग देशों में लोग साथ जुड़ते जा रहे हैं। पूरी पृथ्वी के चारों ओर योग की रिंग बन रही है। यही है गार्डियन रिंग ऑफ योगा। योग के ये प्रयोग स्वास्थ्य, संतुलन और सहयोग की अद्भुत प्रेरणा दे रहे हैं। साथियों, दुनिया के लोगों के लिए योग आज हमारे लिए केवल पार्ट ऑफ लाइफ नहीं है। प्लीज रिमाइंड, ये पार्ट ऑफ लाइफ नहीं है, बल्कि योग अब वे ऑफ लाइफ बन रहा है। हमारा दिन योग के साथ शुरू हो, इससे बेहतर शुरुआत क्या हो सकती है। लेकिन हमें योग को किसी एक खास समय और स्थान तक ही सीमित नहीं रखना है। हमने देखा भी है, हमारे यहां घर के बड़े, हमारे योग साधक दिन के अलग अलग समय में प्राणायाम करते हैं। कई लोग अपने ऑफिस में भी काम के बीच में कुछ देर दंडासन करते हैं, फिर दोबारा काम शुरू करते हैं। हम कितने भी तनावपूर्ण माहौल में क्यों न हो, कुछ मिनट का ध्यान हमें रिलैक्स कर देता है, हमारी प्रोडक्टिविटी को बढ़ा देता है। इसलिए हमें योग को एक अतिरिक्त काम के तौर पर नहीं लेना है। हमें योग को जानना भी है, हमें योग को जीना भी है। हमें योग को पाना भी है, हमें योग को अपनाना भी है, और हमें योग को पनपाना भी है। और जब हम योग को जीने लगेंगे, योग दिवस हमारे लिए योग करने का नहीं, बल्कि अपने स्वास्थ्य,
सुख और शांति को सेलिब्रेट करने का माध्यम बन जाएगा। साथियों, आज समय है कि हम योग से जुड़ी अनंत संभावनाओं को साकार करें। आज हमारे युवा बड़ी संख्या में योग के क्षेत्र में नए नए आइडियाज के साथ आ रहे हैं। इस दिशा में हमारे देश में आयुष मंत्रालय ने स्टार्टअप योगा चैलेंज भी लॉन्च किया है। योग के अतीत को, योग की यात्रा को और योग से जुड़ी संभावनाओं के लिए यहां मैसूरू के दशहरा ग्राउंड में इनोवेटिव डिजिटल एग्जीबिशन भी लगी है। मैं देश के और दुनिया के सभी युवाओं में से इस तरह के प्रयासों से जुड़ने का आह्वान करता हूं। मैं वर्ष 2021 के लिए प्राइम मिनिस्टर अवार्ड्स फॉर आउटस्टैंडिंग कंट्रीब्यूशन फॉर प्रमोशन एंड डेवलपमेंट ऑफ योगा के जो विनर्स हैं, मैं उन सभी विनर्स को हृदय से बहुत बहुत बधाई देता हूं। मुझे विश्वास है योग की ये अनादि यात्रा अनंत भविष्य की दिशा में ऐसे ही अनवरत चलती रहेगी। हम सर्वे भवन्तु सुखिनः, सर्वे सन्तु निरामय के भाव के साथ एक स्वस्थ और शांतिपूर्ण विश्व को योग के माध्यम से भी गति देंगे। इसी भाव के साथ आप सभी को एक बार फिर योग दिवस की बहुत बहुत शुभकामनाएं, बहुत बहुत बधाई, धन्यवाद। कोटि कोटि धन्यवाद माननीय प्रधानमंत्री जी, सभी को योग के लिए प्रोत्साहित करने के लिए और अपने संदेश से सभी में एक नई ऊर्जा जागृत करने के लिए। और अब माननीय प्रधानमंत्री जी आप सभी के साथ योगाभ्यास करेंगे। आपसे निवेदन है कि आप अपने स्थान पर ही बैठे रहें। दिव्य सज्जनों, प्रातः की सुंदर बेला में योग की प्राचीन परंपरा आज जब यहाँ पर अंगड़ाई ले रही है, हमारे प्रधानमंत्री जी हमारे योग गुरु की भूमिका में इस योग पर्व का नेतृत्व कर रहे हैं। ये नया सवेरा हमारे लिए नई राह लेकर आया है। आइए योग के माध्यम से नई आशा की किरण जागृत करें। हम योग ಈ ಮೂರು ಜನ ಸಂತೋಷ್ ಎಸ್ ಪಟನ್ ಶೆಟ್ಟಿ ಅವರು, मां चामुंडी के चरणों में नमन करते हुए मैसूर पैलेस के प्रांगण में आप सबका हार्दिक स्वागत है। ಐತಿಹಾಸಿಕ ಮೈಸೂರು ಅರಮನೆಯ ಪ್ರಾಂಗಣದಲ್ಲಿ ಉಪಸ್ಥಿತಿರುವ ಎಲ್ಲ ಯೋಗ ಬಂಧುಗಳಿಗೆ हार्दिक स्वागत, सुस्वागत। आइए प्रार्थना से हम सब योगाभ्यास प्रारंभ करेंगे। ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ವಿಶೇಷವಾದಂತಹ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರು. ಯೋಗ ದಿನಾಚರಣೆಯನ್ನ ಕುರಿತು ಕೂಡ ಮಾತನಾಡಿದ್ರು. ಪ್ರತಿಯೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲೂ ಕೂಡ ಒಂದೊಂದು ಥೀಮ್ ಅನ್ನ ಇಟ್ಟುಕೊಂಡು ಒಂದೊಂದು ವಿಷಯವನ್ನ ಒಳಗೊಂಡಂತಹ ಒಂದು ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿತ್ತು. ಸೊ ಕರ್ನಾಟಕದಲ್ಲಿ ಇರುವಂತಹ ಮೈಸೂರು ಅರಮನೆಗೆ ವಿಶೇಷವಾದಂತಹ ಒಂದು ಪ್ರತೀತಿ ಇದೆ. ಅಲ್ಲಿ ನಾವು ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಈ ವರ್ಷದ ಥೀಮ್ ಏನಂದ್ರೆ ಮಾನವೀಯತೆಗಾಗಿ ಯೋಗ ಎನ್ನುವುದಂತ ಒಂದು ಕುರಿತಾಗಿ ಮಾತನಾಡಿದ್ರು ಅವರು. ಸೊ ಬನ್ನಿ, ಇನ್ನು ಪಟ್ಟದಕಲ್ಲಿನಲ್ಲಿ ಶ್ರೀ ವಿರೂಪಾಕ್ಷ ದೇವಾಲಯದ ಆವರಣದಲ್ಲೂ ಕೂಡ ಯೋಗ ದಿನಾಚರಣೆ ನಡೀತಾ ಇದೆ, ನೋಡ್ಕೊಂಡು ಬರೋಣ. ಹೆಮ್ಮೆಯ ಬಾದಾಮಿ ತಾಲೂಕಿನ ಐತಿಹಾಸಿಕ ಪರಂಪರೆಯುಳ್ಳಂತಹ ಯುನೆಸ್ಕೋ ಪಟ್ಟಿಯಲ್ಲಿ ದಾಖಲಾಗಿರುವಂತಹ
ಪಟ್ಟದಕಲ್ಲಿನ ಈ ವಿರೂಪಾಕ್ಷೇಶ್ವರನ ಸನ್ನಿಧಿಯಲ್ಲಿ ಬನ್ನಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನ ಮಾಡೋಣ. ಭವ್ಯ ಭಾರತದ ಪ್ರತೀಕವಾಗಿರುವಂತಹ ಯೋಗವನ್ನ ವಿಶ್ವದುದ್ದಕ್ಕೂ ಕೂಡ ಪಸರಿಸುವ ನಿಟ್ಟಿನಲ್ಲಿ 8ನೆಯ ಅಂತಾರಾಷ್ಟ್ರೀಯ ಯೋಗ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಮಸ್ತ ಶಾಸಕಾಂಗದ ಗಣ್ಯರು ಹಾಗೂ ಕಾರ್ಯಾಂಗದ ಗಣ್ಯರು ಹಾಗೂ ಯಾವತ್ತು ನನ್ನೊಲುಮೆಯ ಮುದ್ದು ವಿದ್ಯಾರ್ಥಿನಿಯರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಮತ್ತೊಮ್ಮೆ ನಾನು ಈ ಮೂಲಕ ಸಲ್ಲಿಸ್ತಾ ನಮ್ಮ ಇವತ್ತಿನ ಈ ಒಂದು ಯೋಗ ಕಾರ್ಯಕ್ರಮವನ್ನ ನಾನೀಗ ಆರಂಭಿಸ್ತಾ ಇದ್ದೀನಿ. ಬನ್ನಿ ನಾವೆಲ್ಲರೂ ಕೂಡ ಚಿಯರ್ ಅಪ್ ಆಗೋದ್ರ ಮೂಲಕ ಲೆಟ್ಸ್ ಚಿಯರ್ ಅಪ್ ಅಂಡ್ ಪರ್ಫಾರ್ಮ್ ದ ಯೋಗ ಇನ್ ಆರ್ಡರ್ ಟು ಮೇಕ್ ಇಂಡಿಯಾ ಆಸ್ ವಿಶ್ವಗುರು ಭಾರತದ ನಿರ್ಮಾಣದಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪದೊಂದಿಗೆ ಇವತ್ತಿನ 8ನೆಯ ಅಂತಾರಾಷ್ಟ್ರೀಯ ಯೋಗ ಕಾರ್ಯಕ್ರಮವನ್ನ ಆಚರಿಸೋಣ. ಬನ್ನಿ ಈ ಯೋಗ ಕಾರ್ಯಕ್ರಮವನ್ನ ಮೊದಲು ನಾವು ಪ್ರಾರ್ಥನೆಯೊಂದಿಗೆ ಆರಂಭಿಸಬೇಕು. ಎಲ್ಲರೂ ದಯವಿಟ್ಟು ಯಾರ್ಯಾರು ವರಾಂಡಾದಲ್ಲಿ ಅಲ್ಲಲ್ಲೇ ನಿಂತಿದ್ದೀರಿ ದಯವಿಟ್ಟು ತಾವು ಅಲ್ಲೇ ಕೂತ್ಕೊಂಡ್ಬಿಟ್ಟು ತಾವು ಪರ್ಫಾರ್ಮ್ ಮಾಡಿರುವ ಎಕ್ಸೆಪ್ಟ್ ವಾಲಂಟಿಯರ್ಸ್ ಬನ್ನಿ ನಿಮಗೆ ಇಷ್ಟ ಬಂದ ಆಸನದಲ್ಲಿ ಕುಳಿತುಕೊಳ್ಳಿ. ಅದು ಸುಖಾಸನ ಆಗಿರಬಹುದು, ಸಿದ್ಧಾಸನ ಆಗಿರಬಹುದು, ವಜ್ರಾಸನ ಆಗಿರಬಹುದು ಅಥವಾ ಪದ್ಮಾಸನ ಆಗಿರಬಹುದು. ನಿಮ್ಗೆ ಇಷ್ಟ ಬಂದ ಆಸನದಲ್ಲಿ ಕುಳಿತುಕೊಳ್ತಾ ನಿಮ್ಮ ಬೆನ್ನು ಕತ್ತು ನೇರವಾಗಿಟ್ಕೊಳ್ಳಿ. ಬೆನ್ನು ಕತ್ತನ್ನ ಇಡೀ ಪ್ರಾಣಿ ಪ್ರಪಂಚದಲ್ಲಿಯೇ ಈ ಮಾನವ ಕೋಟಿ, ಈ ಮಾನವ ಜನ್ಮಕ್ಕೆ ಇಷ್ಟೊಂದು ಅಭೂತಪೂರ್ವ ಯಶಸ್ಸು ಸಿಕ್ಕಿದೆ ಅಂದ್ರೆ ಅದು ಮಧ್ಯದ್ರಿಂದನೂ ಅಲ್ಲ, ನಮ್ಮ ಈ ಮಣಿಶಿರದಿಂದ, ನಮ್ಮ ಬ್ಯಾಕ್ ಬೋನ್ ನಿಂದ. ಈ ಕಾರಣಕ್ಕಾಗಿ ನಮ್ಮ ಮಣಿಶಿರವನ್ನ ನೇರವಾಗಿ ಇಟ್ಕೊಳ್ಳೋದ್ರ ಮೂಲಕ ನಾವೀಗ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡೋಣಂತೆ. ಬನ್ನಿ ಎಲ್ಲರೂ ಕೂಡ ನಿಮ್ಮ ಹಸ್ತಗಳನ್ನ ಚಿನ್ಮುದ್ರೆಯೊಳಗೆ ನಿಮ್ಮ ತೊಡೆಯ ಮೇಲ್ಭಾಗದಲ್ಲಿ, ಎಸ್, with chin mudra, please keep your palms on your thighs and erect your backbone straight. ಬನ್ನಿ 3 ಬಾರಿ ಓಂಕಾರವನ್ನ ನಾವೀಗ ಪಠಿಸೋಣ, ಅಕಾರ ಉಕಾರ ಮಕಾರದೊಂದಿಗೆ. Let's start with a deep breath. ಪೂರ್ಣ ಪ್ರಮಾಣದ ಶ್ವಾಸವನ್ನ ನಾಭಿಯ ಕಡೆಯಿಂದ ತೆಗೆದುಕೊಳ್ತಾ 3 ಬಾರಿ ಓಂಕಾರ. ಸಂಘಚದ್ವಂ, ಎಲ್ರು ಹೇಳಿ, ಸಂಘಚದ್ವಂ ಸಂಘಚದ್ವಂ ಸಂವೋ ಮನಾಸಿ ಜಾನತಾಂ ಸಂವೋ ಮನಾಸಿ ಜಾನತಾಂ ದೇವಾ ಭಾಗೋ ಯತಾ ಪೂರ್ವೆ ದೇವಾ ಭಾಗೋ ಯತಾ ಪೂರ್ವೆ ಸಂಜಾನಾನಾನ್ ಉಪಾಸತೆ ಸಂಜಾನಾನಾನ್ ಉಪಾಸತೆ ಸಂಜಾನಾನಾನ್ ಉಪಾಸತೆ. ನಿಮ್ಮ ಕರಕಮಲಗಳನ್ನ ಉಜ್ಜುತ್ತಾ, ದೀರ್ಘವಾಗಿ ಉಜ್ಜುತ್ತಾ ಬಂದಿರುವಂತಹ ಬಿಸಿ ಶಾಖವನ್ನ ಕಣ್ಣಿಗೆ ತಾಕಿಸಿಕೊಂಡು ನಿಧಾನಕ್ಕೆ ಕಣ್ಣನ್ನ ಬಿಡಿ. ಸೂರ್ಯ ದೇವನನ್ನ ಆರಾಧಿಸಿ ಶಕ್ತಿ ತುಂಬಲು ಆಶೀರ್ವದಿಸು ಎಂಬ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋದ್ರ ಮೂಲಕ ಬನ್ನಿ ನಮ್ಮ
ಯೋಗಾಭ್ಯಾಸವನ್ನ ನಾವು ಈಗ ಆರಂಭಿಸ್ತಾ ಇದ್ದೀವಿ. ಎದ್ದು ನಿಂತ್ಕೊಳ್ಳೋದ್ರ ಮೂಲಕ ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಎಸ್ ಚಾಲನಾ ಕ್ರಿಯೆಗಳೊಂದಿಗೆ in order to lubricate our ligaments and elbows and loosen our muscles, we need to follow this practice, that is chalana kriyegalu. So let's start the chalana kriye. First, ಎಲ್ಲರೂ ಕೂಡ ಸಾವಧಾನ ಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಸಾವಧಾನ ಸ್ಥಿತಿಯಲ್ಲಿ ಬನ್ನಿ. ನಮ್ಮ ಮೂಲ ಶಾಲೆಯ ಆ ದಿನಗಳನ್ನು ನೆನಪಿಸ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಈ ಕ್ರಿಯೆಗಳನ್ನು ಕೂಡ ನಾವು ಮಾಡೋಣ ಅಂತ ಹೇಳ್ತಾ ಬನ್ನಿ. ಸಮಸ್ಥಿತಿಯಲ್ಲಿ ಸೊಂಟದ ಮೇಲೆ ಕೈ, ಸೊಂಟದ ಮೇಲೆ ಕೈ, ದೀರ್ಘ ಶ್ವಾಸವನ್ನು ತೆಗೆದುಕೊಳ್ತಾ ವಿತ್ ಎ ಡೀಪ್ ಬ್ರೆತ್. ಪ್ಲೀಸ್ ಓಪನ್ ಅಪ್ ಯುವರ್ ಹೆಡ್ ಟುವರ್ಡ್ಸ್ ಬ್ಯಾಕ್ ಸೈಡ್. ಎಲ್ಲರೂ ಕೂಡ ಕತ್ತನ್ನ ದೀರ್ಘ ಶ್ವಾಸದೊಂದಿಗೆ ಹಿಂದೆ ಬಾಗಿಸಿ, ಪೂರ್ಣ ಪ್ರಮಾಣದಲ್ಲಿ ಕತ್ತನ್ನ ಬೆನ್ನಿಗೆ ಅಂಟಿಸಿ, ಹಾಗೆ ಉಸಿರನ್ನ ದೀರ್ಘವಾಗಿ ಹೊರ ಹಾಕ್ತಾ ಮುಂದೆ ಬಾಗಿ. ಈಗ ನಿಮ್ಮ ಗದ್ದದ ಭಾಗವನ್ನ ಎದೆಗೆ ಅಂಟಿಸ್ಕೊಳ್ಳಿ. ಮತ್ತೊಮ್ಮೆ ದೀರ್ಘ ಶ್ವಾಸದೊಂದಿಗೆ ಮೇಲೆ, ಪೂರ್ಣ ಪ್ರಮಾಣದಲ್ಲಿ ಕತ್ತು ಮೇಲೆ, ಕೆಳಗೆ. ಬನ್ನಿ ಮಧ್ಯಭಾಗಕ್ಕೆ, ಬನ್ನಿ ಮಧ್ಯಭಾಗಕ್ಕೆ. ಜಸ್ಟ್ ಬೆಂಡ್ ಯುವರ್ ಹೆಡ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಎಡಗಡೆಗೆ ನಿಮ್ಮ ಕತ್ತನ್ನ ಬಾಗಿಸಿ ವಿತ್ ಡೀಪ್ ಬ್ರೆತ್. ಮೇಲೆ, ಹಾಗೆ ಬಲಕ್ಕೆ ಟುವರ್ಡ್ಸ್ ರೈಟ್. ಮೇಲೆ, ಲೆಫ್ಟ್, ಮೇಲೆ, ಬಲಕ್ಕೆ, ಮೇಲೆ. Now let's turn totally our neck towards the left shoulder. ಎಡಗಡೆಯ ತೋಳಿಗೆ ಸಂಪೂರ್ಣವಾಗಿ ಸಾಗಿಸುವಂತೆ ನಮ್ಮ ಕತ್ತು ತಿರುಗಿಸಿ. ಪ್ಲೀಸ್ ಕೀಪ್ ಯುವರ್ ಚಿನ್ ಆನ್ ದ ಲೆಫ್ಟ್ ಶೋಲ್ಡರ್ ವಿತ್ ಅ ಡೀಪ್ ಬ್ರೆತ್. ಉಸಿರನ್ನ ಹೊರ ಹಾಕ್ತಾ ಮುಂದೆ. ಬಲಕ್ಕೆ, ಬಲಗದ್ದದ ಮೇಲೆ, ಮುಂದೆ. ಎಡಕ್ಕೆ, ಮುಂದೆ, ಬಲಕ್ಕೆ, ಮುಂದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಬನ್ನಿ. ಈಗ ನಾವು 1 ಸೆಕೆಂಡ್ನವರೆಗೆ 10 ಸೆಕೆಂಡ್ನವರೆಗೆ ಕಣ್ಣನ್ನ ಮುಚ್ಕೊಳ್ಳೋಣ. ಮುಚ್ಕೊಳ್ಳೋದ್ರ ಮೂಲಕ ಕತ್ತನ್ನ ವೃತ್ತಾಕಾರದಲ್ಲಿ ಸುತ್ತೋಣ. ಫ್ರಮ್ ಲೆಫ್ಟ್ ಟು ರೈಟ್. ಬನ್ನಿ ದೀರ್ಘ ಶ್ವಾಸದೊಂದಿಗೆ ವಿತ್ ಎ ಲಾಂಗ್ ಬ್ರೀತ್. ಜಸ್ಟ್ ರೊಟೇಟ್ ಯುವರ್ ನೆಕ್ ಫ್ರಮ್ ದ ಲೆಫ್ಟ್ ಟುವರ್ಡ್ಸ್ ದಿ ರೈಟ್. ತಿರುಗಿಸ್ತಾ ಬನ್ನಿ, ಮಾಡ್ತಾ ಬನ್ನಿ. ಇದೀಗ ಟುವರ್ಡ್ಸ್ ಆಪೋಸಿಟ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಧಾನಕ್ಕೆ ಕಣ್ಬಿಡಿ. ಬಿಕಾಸ್ ತಲೆ ಸುತ್ತುವ ಸಾಧ್ಯತೆ ಇರೋದ್ರಿಂದ ವಿತ್ ಫೀಲ್. ಬಲಕ್ಕೆ, ನಿಮ್ಮ ಬಲ ತೋಳಿಗೆ ಎಡ ಹಸ್ತವನ್ನು ತಾಗಿಸಿ ಮುಂದೆ. ಮತ್ತೊಮ್ಮೆ, ಮತ್ತೊಮ್ಮೆ. ಕಮಾನ್, ಲೆಟ್ಸ್ ಚಿಯರ್ ಅಪ್. ಮುಂದೆ ನೋಡಿ. ಬನ್ನಿ ಎಲ್ಲರೂ ಕೂಡ ಮತ್ತೊಮ್ಮೆ ರೈಟ್ ಸೈಡ್. ಎಲ್ಲ ಹಿರಿಯರು, ವಯೋಮಾನದವರು ಮಾಡ್ತಾ ಇದ್ದಾರೆ ಮಕ್ಕಳೇ. ನೀವೆಲ್ಲರೂ ಕೂಡ ಯಂಗ್ ಟ್ರ್ಯಾಕ್ಸ್. ಮುಂದೆ. ಭವ್ಯ ಭಾರತದ ನಿರ್ಮಾತೃಗಳು ತಾವೆಲ್ಲ. ರಿಲ್ಯಾಕ್ಸ್. ಪ್ಲೀಸ್ ಪರ್ಫಾರ್ಮ್ ಪರ್ಫೆಕ್ಟ್ಲಿ. ಈಗ ನಾವು ಮಾಡೋಣಂತೆ ಬೆನ್ನಿಗೆ ಎಕ್ಸರ್ಸೈಸಸ್. ಅಂದ್ರೆ ಮೊಣಕಾಲ್ಗಳಿಗೆ ಸ್ವಲ್ಪ ಕೀಲೆಣ್ಣೆಯನ್ನ ಬಿಟ್ಕೊಳ್ಳೋಣ. ಜಸ್ಟ್ ಲುಬ್ರಿಕೇಟ್ ಯುವರ್ ನೀಸ್ ವಿತ್ ಬೆಂಡಿಂಗ್. ಮುಂದೆ ಕೈಗಳು, ಮುಂದೆ ಕೈಗಳು 1 ಅಡಿ ಅಂತರ ಇರಲಿ ಕಾಲ್ಗಳ ಮಧ್ಯೆ. ಜಸ್ಟ್ ಹಾಫ್ ಸಿಟ್ಟಿಂಗ್
position, half chair position. Please feel the difference in your thighs. ಅದ್ಭುತ, ಪರಮಾದ್ಭುತ. ಮೇಲೆ, ಕೆಳಗೆ, ಎಸ್, ಮೇಲೆ, ಔಟ್ ಅಂಡ್ ರಿಲ್ಯಾಕ್ಸ್. ಬನ್ನಿ, ದೀರ್ಘ ಶ್ವಾಸ ತೆಗೆದುಕೊಳ್ಳಿ. ಇಲ್ಲಿಗೆ ನಿಮ್ಮ ಲುಬ್ರಿಕೇಶನ್ ಮುಗೀತು. ದೀರ್ಘ ಶ್ವಾಸ. ಬನ್ನಿ, ಈಗ ನಾವು ಪ್ರಾರಂಭಿಸೋಣ ನಮ್ಮ ಯೋಗ ಪರ್ವವನ್ನ. ಯೋಗಾಸನಗಳನ್ನ ಅನುಭವಿಸುವುದರ ಮೂಲಕ, ಆಸ್ವಾದಿಸುವುದರ ಮೂಲಕ. ಬನ್ನಿ, ಯೋಗಾಸನಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ಸಾವಧಾನ ಸ್ಥಿತಿಯಲ್ಲಿ, ಸಮಸ್ಥಿತಿ, ಪೂರ್ಣ ಮನಸ್ಸಿನೊಂದಿಗೆ ನಾವೀಗ ಮಾಡ್ತಾ ಇದ್ದೀವಿ ಯೋಗಾಸನವನ್ನ. ಮೊದಲನೇದಾಗಿ ತಾಡಾಸನ. ತಾಡಾಸನಕ್ಕಾಗಿ ಎರಡೂ ಕೈಗಳು ಮುಂದೆ, ಹಾಗೆ ಲಾಕ್ ಮಾಡಿ ವಿರುದ್ಧ ದಿಕ್ಕಿನಲ್ಲಿ. ಓಕೆ, ಜಸ್ಟ್ ಲಿಫ್ಟ್ ಯುವರ್ ಹ್ಯಾಂಡ್ಸ್ ಟುವರ್ಡ್ಸ್ ಅಪ್. ಮೇಲ್ಗಡೆ ಮಾಡ್ತಾ ಹಾಗೇನೆ ಹಿಂಬಡಗಳನ್ನ ಮೇಲೆತ್ತಿ. ಜಸ್ಟ್ ಲಿಫ್ಟ್ ಯುವರ್ ಹೀಲ್ಸ್ ಇನ್ ಆರ್ಡರ್ ಟು ಫೀಲ್. ದೇಹ ಮತ್ತು ಮನಸ್ಸನ್ನ ಸಮ್ಮಿಳಿತಗೊಳಿಸ್ತಾ ಇದ್ದೀರಿ. ಇದುವೇ ಮೂಲ ಮಂತ್ರ ನಮ್ಮ ಯೋಗದ. ರಿಲ್ಯಾಕ್ಸ್. ಎಸ್, ಮತ್ತೊಮ್ಮೆ ದೀರ್ಘ ಶ್ವಾಸದೊಂದಿಗೆ ತಾಡಾಸನ. ತಾಡ ಅಂದ್ರೆ ತಾಳೆ ಮರದ ಹೋಲಿಕೆಯನ್ನ ತಾವೆಲ್ಲರೂ ಮಾಡ್ತಾ ಇದ್ದೀರಿ, ವಿಶೇಷವಾಗಿ ಮಕ್ಕಳಿಗೆ. ಇನ್ ಆರ್ಡರ್ ಟು ಇಂಪ್ರೂವ್ ದ ಕಾನ್ಸಂಟ್ರೇಷನ್, ಪ್ಲೀಸ್ ಡೂ ಡೈಲಿ. ಮುಂದೆ, ಔಟ್ ಅಂಡ್ ರಿಲ್ಯಾಕ್ಸ್. ಎಸ್, ಬನ್ನಿ, ಎರಡನೆಯ ಆಸನ ವೃಕ್ಷಾಸನ, ಟ್ರೀ ಪೋಸ್. ಎಸ್, ನಿಮ್ಮ ಬಲಗಾಲನ್ನ ಸಾಧ್ಯವಾದಷ್ಟು ಮಾಡಿ. ಯಾವುದೇ ಒತ್ತಡ ಇಲ್ಲ, ಆರಾಮಾಗಿ ನಿಮ್ಗೆ ಎಷ್ಟು ಸಾಧ್ಯ, ಎಷ್ಟು ನೀಗ್ತದೆ ಅಷ್ಟು ಮಾಡಿ. ಆದ್ರೆ ಮಕ್ಕಳು, ನೀವೆಲ್ಲರೂ ಕೂಡ ಪರ್ಫಾರ್ಮ್ ಮಾಡಲೇಬೇಕು. ಬನ್ನಿ, ನಿಮ್ಮ ಎಡಗಾಲಿನ ತೊಡೆಗೆ ಬಲಗಾಲಿನ ಪಾದ. ಬ್ಯಾಲೆನ್ಸ್, ಎಸ್, ವೆರಿ ನೈಸ್, ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ರಿಲ್ಯಾಕ್ಸ್. ಮತ್ತೊಮ್ಮೆ ದೀರ್ಘ ಶ್ವಾಸದೊಂದಿಗೆ ನಾವೀಗ ನಮ್ಮ ಎಡಗಾಲನ್ನ ಬಲತೊಡೆಗೆ ಅಂಟಿಸ್ಕೊಳ್ತಾ ಇದ್ದೀವಿ. ಎಸ್, ಬ್ಯೂಟಿಫುಲ್ ಪೋಸ್. ರಿಲ್ಯಾಕ್ಸ್. ಮತ್ತೊಂದು ಸುತ್ತು. ಬನ್ನಿ ಮಕ್ಕಳೇ, ನಾವೆಲ್ಲರೂ ಉತ್ಸಾಹದಿಂದ ಮಾಡೋಣ. ಟ್ರೀ ಪೋಸ್ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡಿ. ರಿಲ್ಯಾಕ್ಸ್. ಬನ್ನಿ, ಮತ್ತೊಮ್ಮೆ. ರಿಲ್ಯಾಕ್ಸ್. ಸೊ ಇದು ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಇದು ಗಮನಿಸಬೇಕು. ನಿಮ್ಮ ಅವಧಾನವನ್ನ ಕೇಂದ್ರೀಕರಿಸಲಿಕ್ಕೆ ಬಹಳ ಅವಶ್ಯಕ. ಬನ್ನಿ, ಯಾರಿಗೆ ಬೆನ್ನು ನೋವಿಲ್ಲ, ಯಾರಿಗೆ ಹರ್ನಿಯಾ ಆಪರೇಷನ್ ಆಗಿದೆ, ದಯವಿಟ್ಟು ಇದನ್ನ ಮಾಡಬೇಡಿ. ಈಗ ನಾವು ಮಾಡ್ತಾ ಇದ್ದೀವಿ ಅರ್ಧ ಪಾದಹಸ್ತಾಸನ. ಯಾರಿಗೆ ಬೆನ್ನು ನೋವಿದೆ ಅವರು ಮಾಡಬೇಡಿ. ಸಾಧ್ಯವಾದಷ್ಟು ಉಳಿದವರು ಎಲ್ಲರೂ ಕೂಡ ಮಾಡೋಣ ಅರ್ಧ ಪಾದಹಸ್ತಾಸನ. ಪೂರ್ಣ ಪ್ರಮಾಣದಲ್ಲಿ ಕೈಗಳು ಮೇಲೆ, ಬಾಗಿ ಸಂಪೂರ್ಣವಾಗಿ ಟಚ್ ಯುವರ್ ಫಿಂಗರ್ಸ್ ಟು ಅರ್ತ್. ಸಾಧ್ಯವಾದಷ್ಟು ವಿತೌಟ್ ಬೆಂಡಿಂಗ್ ದ ನೀಸ್. ಮೇಲೆ ಬೆನ್ನು ಭಾಗದಲ್ಲಾಗುವಂತಹ ಆ ಬದಲಾವಣೆಯನ್ನ ಅನುಭವಿಸ್ತಾ ಮತ್ತೊಮ್ಮೆ ಅರ್ಧ ಪಾದಾಸನ. ಮೇಲೆ, ಎಸ್, ಬ್ಯೂಟಿಫುಲ್ ಸಿನಾರಿಯೋ ಅಟ್ ವಿರೂಪಾಕ್ಷೇಶ್ವರ ಟೆಂಪಲ್. ಪೂರ್ಣ ಪ್ರಮಾಣದಲ್ಲಿ ಈಗ ಪಾದಹಸ್ತಾಸನ. ನಿಮ್ಮ ಮೊಣಕಾಲಿನ ಮೇಲೆ ಆಂಕಲ್ ಗಳನ್ನ ಹಿಡಿದುಕೊಳ್ಳಿ. ಸಾಧ್ಯವಾದ್ರೆ ನಿಮ್ಮ ಮೂಗನ್ನ ನಿಮ್ಮ ಎರಡು ಕಾಲುಗಳ ಮಧ್ಯೆ ಸೇರಿಸಿ ಪ್ರಯತ್ನಿಸಿ. ಮೇಲೆ,
ಒತ್ತಡ, ಆತಂಕವಿಲ್ಲದೆ ನಿವಾರಿಸಬಹುದಾಗಿರುವಂತಹದ್ದು ಯೋಗ. ಮತ್ತೊಮ್ಮೆ ಭಾಗಿ. ರಿಲ್ಯಾಕ್ಸ್, ಮೇಲೆ, ಔಟ್ ಅಂಡ್ ರಿಲ್ಯಾಕ್ಸ್. ಬನ್ನಿ ಈಗ ನಾವು ಮಾಡೋಣ ಅರ್ಧ ಚಕ್ರಾಸನ. ಅರ್ಧ ಚಕ್ರಾಸನಕ್ಕಾಗಿ ಟೊಂಕದ ಮೇಲೆ ಕೈ ಇರಲಿ. ಎಸ್, ಟೊಂಕದ ಮೇಲೆ ಕೈ. ಜಸ್ಟ್ ಅಬ್ಸರ್ವ್ ಅವರ್ ಯೋಗ ಟೀಮ್. ದೀರ್ಘ ಶ್ವಾಸವನ್ನು ತೆಗೆದುಕೊಳ್ತಾ ನಿಧಾನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಬಾಗಿ, ಎಷ್ಟು ಸಾಧ್ಯನೋ ಅಷ್ಟು ಬಾಗಿ. ಬ್ಯಾಂಡ್ ಮೇಲೆ. ಮತ್ತೊಂದು ಸುತ್ತು ದೀರ್ಘ ಶ್ವಾಸದೊಂದಿಗೆ. ಈಗ ನಾವು ಮಾಡ್ತಾ ಇದ್ದೀವಿ ಅರ್ಧ ಚಕ್ರಾಸನ. ಮುಂದೆ ದೀರ್ಘ ಉಸಿರನ್ನು ಹೊರ ಹಾಕ್ತಾ ಮಾಡಿ. ಎಸ್, ಔಟ್ ಅಂಡ್ ರಿಲ್ಯಾಕ್ಸ್. ಬನ್ನಿ ಈಗ ನಾವು ಪರ್ಫಾರ್ಮ್ ಮಾಡೋಣ ತ್ರಿಕೋನಾಸನ, ಟ್ರಯಾಂಗ್ಯುಲರ್ ಪೋಸ್. 2 ಅಡಿ ಅಂತರದಲ್ಲಿ ಕಾಲನ್ನ ಇಡಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀವು ಬಾಗ್ಲಿಕ್ಕೆ ಪ್ರಯತ್ನ ಮಾಡಿ. ಹಿರಿಯರು, ಉಳಿದಂತ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಪರ್ಫಾರ್ಮ್ ಮಾಡಿ. ಎಸ್, ನಿಧಾನಕ್ಕೆ 2 ಕೈಗಳನ್ನ ಮೇಲೆ ಮಾಡ್ತಾ ಎಡಗಡೆಗೆ ಸಂಪೂರ್ಣವಾಗಿ ಬಾಗಿ. ನೋಡಿ ಹಸ್ತಗಳ. ಎಸ್, ಹಾಗೆ ನಿಮ್ಮ ಎಡ ಪಾದವನ್ನ ತಿರುಗಿಸಿ ಮೇಲೆ. ಈಗ ಬಲಪಾದವನ್ನ ತಿರುಗಿಸ್ತಾ ಬಲಕ್ಕೆ ಬಾಗಿ. ನೋಡಿ ಸ್ಟ್ರೈಟ್ ಆಗಿರ್ಬೇಕು. ದಿಸ್ ವಿಲ್ ಹೆಲ್ಪ್ ಯುವರ್ ಲಂಬರ್ ಪೋರ್ಷನ್. ಮೇಲೆ ಮತ್ತೊಂದು ಸುತ್ತು ಎಡಕ್ಕೆ. ಮೇಲೆ ಬಲಕ್ಕೆ. See, Rajiv ji is doing very well. Our honorable minister sir. Yes, ಮೇಲೆ. ರಿಲ್ಯಾಕ್ಸ್. ಇಲ್ಲಿಗೆ ನಿಂತು ಮಾಡುವ ಆಸನಗಳನ್ನ ನಾವು ಪೂರ್ಣಗೊಳಿಸಿದ್ವಿ ಅಕಾರ್ಡಿಂಗ್ ಟು ದಿ ಪ್ರೋಟೋಕಾಲ್. ಎಸ್, ಈಗ ಕುಳಿತು ಮಾಡುವ ಆಸನಗಳಿಗೆ ನಾವು ಅಣಿಯಾಗ್ತಾ ಇದ್ದೀವಿ. ಬಂದ್ರಿ ಎಲ್ರೂ ಕೈಗಳನ್ನು ಮುಂದೆ ಮಾಡಿ ನೋಡೋಣ. ಎಷ್ಟು ಸಾಧ್ಯನೋ ಅಷ್ಟು ಯಾವ ಆಸನವಿಲ್ಲದೇನೆ ಕೆಳಗಡೆ ಕೂತ್ಕೊಳ್ಳಿ. ಟ್ರೈ ಟು ಸಿಟ್ ವಿತೌಟ್ ಟೇಕಿಂಗ್ ಎನಿ. ಎಸ್, ಬನ್ನಿ 2 ಕಾಲ್ಗಳನ್ನ ಮುಂದೆ ಚಾಚಿ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಳಿ. ಈಗ ನಿಮ್ಮ 2 ಹಸ್ತಗಳು ನಿಮ್ಮ ತೊಡೆಯ ಅಕ್ಕಪಕ್ಕದಲ್ಲಿ ವಿತ್ ರೈಸ್ಡ್ ಆರ್ಮ್ ತಾವು ಮಾಡ್ತಾ ಇದ್ದೀರಿ ಸಮದಂಡಾಸನ. ಎಸ್, ರಿಲ್ಯಾಕ್ಸ್. ಹಾಗೆ ಕೈಗಳನ್ನ ಹಿಂದೆ ಹೋಗಿ ರಿಲ್ಯಾಕ್ಸ್ ಪೊಸಿಷನ್ ಬನ್ನಿ. ಮತ್ತೊಮ್ಮೆ ಸಮದಂಡಾಸನಕ್ಕಾಗಿ ಈಗ ನಿಮ್ಮ 2 ಹಸ್ತಗಳನ್ನ ಹೀಗೆ ಮುಂದೆ ಚಾಚಿ ಇದೇ ಪೊಸಿಷನ್ ನಲ್ಲಿ ನಿಮ್ಮ ಪೃಷ್ಠಭಾಗದ ಮೇಲೆ at the hips, on the hips, yes, on the hips. Slowly lean down towards the back side. Ardha Ustrasana, half camel pose. By doing this, you are improving your eyesight. ನಿಮ್ಮ ಕಣ್ಣಿನ ದೃಷ್ಟಿ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಎಸ್, ಕಮ್ ಟುವರ್ಡ್ಸ್ ಅಪ್. ಮತ್ತೊಮ್ಮೆ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ತಾ ತಾವು ಮಾಡ್ತಾ ಇದ್ದೀರಿ ಅರ್ಧ ಉಷ್ಟ್ರಾಸನ. ಹೀಗೆ ಮಾಡೋದ್ರ ಮೂಲಕ ನಿಮ್ಮ ಸೊಂಟ ಭಾಗದಲ್ಲಿರುವಂತಹ ಮಾಂಸಖಂಡಗಳಿಗೆ ಶಕ್ತಿಯನ್ನು ತುಂಬುತ್ತಾ ಇದ್ದೀರಿ. ಮುಂದೆ ಎಸ್, ಈಗ ರಿಲ್ಯಾಕ್ಸ್. ಪೂರ್ಣ ಉಷ್ಟ್ರಾಸನ ಮಾಡೋಣ. ದಯವಿಟ್ಟು ಯಾರಿಗೆ ಸಾಧ್ಯ ಆಗ್ತದೆ ಅವರು ಮಾತ್ರ ಮಾಡಿ, ಇಲ್ಲದೆ ಇದ್ರೆ ಅದೇ ಅರ್ಧ ಉಷ್ಟ್ರಾಸನವನ್ನ ಕಂಟಿನ್ಯೂ ಮಾಡಿ. ಪೂರ್ಣ ಪ್ರಮಾಣದ
ಉಷ್ಟ್ರಾಸನ. ಎಸ್, ಜಸ್ಟ್ ಬಲಗೈ ಹಸ್ತವನ್ನ ನಿಮ್ಮ ಬಲಗಾಲಿನ ಪಾದಕ್ಕೆ, ಹಾಗೆ ಎಡಗೈ ಹಸ್ತವನ್ನ, ಎಸ್, ಕಮ, ಪೂರ್ಣ ಉಷ್ಟ್ರಾಸನ. ಮೇಲೆ, ಇಫ್ ಯು ಕುಡ್ ನಾಟ್, ಪ್ಲೀಸ್ ಡೂ ಹಾಫ್ ಉಷ್ಟ್ರಾಸನ, ಇಟ್ಸ್ ಇನಫ್. ಮತ್ತೊಮ್ಮೆ ದೀರ್ಘ ಶ್ವಾಸದೊಂದಿಗೆ ಪೂರ್ಣ ಉಷ್ಟ್ರಾಸನ. ನೋಡಿ ಹಸ್ತಗಳು ಹೇಗೆ ಪಾದಗಳಿಗೆ ಅಂಟ್ಕೊಂಡಿದ್ದಾವೆ ಅಂತ ಹೇಳಿ. ಮೇಲೆ, ಔಟ್ ಅಂಡ್ ರಿಲ್ಯಾಕ್ಸ್. ಅನುಭವಿಸ್ತಾ ಇದ್ದೀರಲ್ಲ, ಆಸ್ವಾದಿಸ್ತಾ ಇದ್ದೀರಲ್ಲ, ಯಾವುದೇ ಆಯಾಸ ಆಗ್ತಾ ಇಲ್ಲ. ಎಸ್, ಈಗ ನಾವು ಮಾಡೋಣ ಶಶಾಂಕಾಸನ. ಯಾಕೆ ಅನ್ನೋದನ್ನು ಕೂಡ ಹೇಳ್ತೇನೆ ನಾನು. ಶಶಾಂಕಾಸನಕ್ಕಾಗಿ ಬನ್ನಿ, ನಿಮ್ಮ ಎರಡೂ ತೊಡೆಗಳನ್ನ, ನಿಮ್ಮ ಕಾಲ್ಗಳನ್ನ ಅಗಲಿಸ್ತಾ, ಎರಡೂ ಹಸ್ತಗಳನ್ನ ನಿಧಾನಕ್ಕೆ ಮೇಲ್ ತೆಗೆದುಕೊಳ್ಳಿ. ಫ್ರಮ್ ದ ಮಿಡಲ್ ಟುವರ್ಡ್ಸ್ ಅಪ್, ಜಸ್ಟ್ ಮೂವ್ ಯುವರ್ ಹ್ಯಾಂಡ್ಸ್. ಎರಡೂ ಹಸ್ತಗಳನ್ನ ಹಾಗೆ ಮುಂದೆ ತೆಗೆದುಕೊಂಡು ಹೋಗ್ತಾ, ಜಸ್ಟ್ ಟಚ್ ಯುವರ್ ಚಿನ್ ಟು ದಿ ಅರ್ತ್. ನಿಮ್ಮ ಒತ್ತಡದ ನಿವಾರಣೆಗಾಗಿ, in order to have relax from the stress, this position is most important. Yes, ಹಾಗೆ ಕೈಗಳನ್ನ ಹಿಂದೆ ತೆಗೆದುಕೊಂಡು ಬರ್ತಾ, ಎಸ್, ಮೇಲೆ. ಮತ್ತೊಮ್ಮೆ ದೀರ್ಘ ಶ್ವಾಸದೊಂದಿಗೆ ಈಗ ನಾವು ಮಾಡ್ತಾ ಇದ್ದೀವಿ ಶಶಾಂಕಾಸನದ ರಾಬಿಟ್ ಪೋಸ್. ರಾಬಿಟ್ ಪೋಸ್. ಬನ್ನಿ, ಎರಡು ಹಸ್ತಗಳನ್ನ ಮೇಲೆ ತೆಗೆದುಕೊಳ್ತಾ, ಔಟ್ ಅಂಡ್ ರಿಲ್ಯಾಕ್ಸ್. ಯಾಕೆ ಇಷ್ಟೆಲ್ಲ ಮಾಡಿದಾಗಿಯೂ ಕೂಡ ನಿಮ್ಮಲ್ಲಿ ಆಯಾಸ ಆಗೋದಿಲ್ಲ ಅಂದ್ರೆ, ಬಿಕಾಸ್ there is release of endorphins and oxytocins which help to relax your muscles. ನಿಮ್ಮ ಎಲ್ಲ ಸ್ನಾಯುಗಳನ್ನ ರಿಲ್ಯಾಕ್ಸ್ ಮಾಡಲಿಕ್ಕೆ ನಿಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಬಿಡುಗಡೆ ಆಗ್ತಾ ಇರ್ತವೆ. ಬನ್ನಿ ಮತ್ತೊಮ್ಮೆ, ಈಗ ಯಾರಿಗೆ ಸಾಧ್ಯವಾಗೋದಿಲ್ವೋ ಅವರು ತಾವು ಸುಖಾಸನದಲ್ಲೇ ಕೂತ್ಕೊಂಡು ಮಾಡಿ. ಈಗ ನಾವು ಮಾಡ್ತಾ ಇದ್ದೀವಿ ಉತ್ಥಾನ ಮಂಡೂಕಾಸನ, ದಟ್ ಈಸ್ ಫ್ರಾಗ್ ಪೋಸ್. ಎರಡು ಕೈಗಳನ್ನ ಲಿಫ್ಟ್ ಮಾಡಿ, ಎರಡು ಕೈಗಳನ್ನ ನೋಡಿ, ಎರಡು ಕೈಗಳನ್ನ ಲಿಫ್ಟ್ ಮಾಡಿ. Just keep your right palm on the left shoulder and your left palm on the right shoulder and be straight. ಕತ್ತು ನೇರವಾಗಿರ್ಲಿ, ಕತ್ತು ನೇರವಾಗಿರ್ಲಿ. Yes, open up your left hand and right hand, relax. ಮತ್ತೊಮ್ಮೆ ದೀರ್ಘ ಶ್ವಾಸದೊಂದಿಗೆ ಎರಡು ಕೈಗಳು ಮೇಲೆ, ಎರಡು ಕೈಗಳು ಮೇಲೆ. ಎಸ್, ಎಡ ತೋಳಿನ ಮೇಲೆ, ಬಲ ತೋಳಿನ ಮೇಲೆ. ತಾವು ಮಾಡ್ತಾ ಇದ್ದೀರಿ ಉತ್ಥಾನ ಮಂಡೂಕಾಸನ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಾವು ಮಾಡೋಣ ವಕ್ರಾಸನ. ಎಸ್, ಕಮ್ ಟು ದ ಮೇನ್ ಪೊಸಿಷನ್, ದಟ್ ಈಸ್ ಸಮದಂಡಾಸನ. ಸಮದಂಡಾಸನಕ್ಕೆ ಬನ್ನಿ. ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಳಿ. ಫೀಲ್, ಇಂಪ್ರೂವ್ ಯುವರ್ ಬ್ರೀದಿಂಗ್ ಕೆಪಾಸಿಟಿ. ಬನ್ನಿ, ಈಗ ನಾವು ಮಾಡೋಣ ವಕ್ರಾಸನ. ನಿಮ್ಮ ಬಲಗಾಲನ ಮಡಚ್ಕೊಳ್ಳಿ. ಎಸ್, ಎಡಗಾಲು ಸ್ಟ್ರೈಟ್ ಆಗಿರ್ಲಿ, ಬಲಗಾಲು ಮಡಚ್ತಾ ಎಡಗೈ ಹಸ್ತವನ್ನ ಎಕ್ಸ್ ಆಕೃತಿಯಲ್ಲಿ ನಿಮ್ಮ ಬಲಗಾಲಿಗೆ, ಕತ್ರಿ ಆಕಾರ ಅಂತೀವಲ್ರಿ ನಾವು ಸ್ವಾಭಾವಿಕವಾಗಿ, ಹಾಗೆ ಬಲ ಹಸ್ತವನ್ನ ಹಿಂದೆ ತೆಗೆದುಕೊಂಡು ಟ್ರಂಕ್ ಅನ್ನ ಸಂಪೂರ್ಣವಾಗಿ ನಿಮ್ಮ ಸೊಂಟದ ಭಾಗವನ್ನು ಸಂಪೂರ್ಣ ತಿರುಗಿಸಿ ವಕ್ರಾಸನ. ಮುಂದೆ ರಿಲ್ಯಾಕ್ಸ್. ಎಡಗಾಲು, ಎಸ್, ಎಡಗಾಲು ನಿಧಾನಕ್ಕೆ ಮಾಡಿ, ಎಷ್ಟು ಸಾಧ್ಯ ಅಷ್ಟು. ಬಲಗೈ ಹಸ್ತ, ಎಸ್, ಕ್ರಾಸ್, ಕ್ರಾಸ್ ಪೊಸಿಷನ್. ಹಾಗೆ ನಿಮ್ಮ ಹಿಂಬಡವನ್ನ, ಸಾರಿ,
ನಿಮ್ಮ ಈ ಎಡಗೈಯನ್ನ ಹಿಂದೆ ತೆಗೆದುಕೊಂಡು ಹೋಗಿ. ಎಸ್, ರಿಲ್ಯಾಕ್ಸ್. ಮುಂದೆ ಈ ರೀತಿ ಮಾಡೋದ್ರ ಮೂಲಕ ನಿಮ್ಮ ಸೊಂಟ ಭಾಗದಲ್ಲಿ ಅತೀವ ಶಕ್ತಿ ತುಂಬುತ್ತದೆ, ಜೊತೆಗೆ ಜೀರ್ಣಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ಕಾರ್ಯೋನ್ಮುಖವಾಗ್ತದೆ ಅಂತ ಹೇಳ್ತಾ, ಈಗ ನಾವು ಮಲಗಿ ಮಾಡುವ ಆಸನಗಳನ್ನ ಅಂತ ಸಮಯ. ಬನ್ನಿ ಈಗ ನಾವು ಮಾಡೋಣ ಮಕರಾಸನ, ಕ್ರೊಕೊಡೈಲ್ ಪೋಸ್. ಕ್ರೊಕೊಡೈಲ್. Most of our asanas are in the name of the animals because of the postures. Because of the postures. Yes, ಎರಡು ಕಾಲ್ಗಳನ್ನ ಹಿಂದೆ ಅಗಲಿಸಿ ಜಸ್ಟ್ ನಿಮ್ಮ ಎರಡು ಹಸ್ತಗಳ ಮೇಲೆ ಹಾಗೆ ಎಡಕ್ಕೆ ನಿಮ್ಮ ಬಲ ಚಿಕ್ಕನ್ನ ಅಂದ್ರೆ ನಿಮ್ಮ ಎಸ್, ರಿಲ್ಯಾಕ್ಸ್. ಮಕರಾಸನ. ನಿಮ್ಮ ಕಪಾಳ, ಎಡ ಕಪಾಳವನ್ನು ಹಚ್ಚಿ, ಒಂದು ರೀತಿಯಲ್ಲಿ ನಾವು ಬಾಲಾಸನನು ಕೂಡ ನಾವು ಮಾಡ್ತೀವಿ ಈ ರೀತಿಯಲ್ಲಿ, ಆದ್ರೆ ಕಾಲು ಅಗಲಿಸಿರೋದಿಲ್ಲ. ಇಲ್ಲಿ ಕಾಲ್ಗಳನ್ನು ಅಗಲಿಸ್ಬೇಕು. ಎಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಬನ್ನಿ ಈಗ ನಾವು ಮುಂದುವರಿಸೋಣ. ಹೊಟ್ಟೆಯ ಮೇಲೆ ಮಾಡುವ ಆಸನಗಳು ನಾವು ಮಾಡ್ತಾ ಇದ್ದೀವಿ. ಭುಜಂಗಾಸನ. ನೋಡಿ, ಎರಡು ಪಾದಗಳನ್ನ ಹಿಂದೆ ಕೂಡಿಸಿ ಎರಡು ಪಾದಗಳನ್ನ ಸ್ನೇಕ್ ಪೋಸ್ ಅಂತ ಕರಿತೇವೆ. ಎಸ್, ಎರಡು ಹಸ್ತಗಳನ್ನ ಎದೆಯ ಅಕ್ಕಪಕ್ಕದಲ್ಲಿ, ಜಸ್ಟ್ ಬಿಸೈಡ್ ಯುವರ್ ಚೆಸ್ಟ್ ಪೊಸಿಷನ್, ನಿಮ್ಮ ಎರಡು ಹಸ್ತಗಳಿಗೆ. ಎಸ್, ಈಗ ನೀವು ಮಾಡ್ತಾ ಇದ್ದೀರಿ ಭುಜಂಗಾಸನ. ದೀರ್ಘ ಶ್ವಾಸವನ್ನ ತೆಗೆದುಕೊಳ್ತಾ ನಿಮ್ಮ ಮೊಣಕೈಗಳು ಭೂಮಿಗೆ ಹತ್ತಿರಬೇಕು. ಪ್ಲೀಸ್ ಡೋಂಟ್ ಕಂಪ್ಲೀಟ್ಲಿ ಲಿಫ್ಟ್ ಯುವರ್ ಹ್ಯಾಂಡ್ಸ್. ಎಸ್, ಅರ್ಧ ಭುಜಂಗಾಸನ, ಹಾಫ್ ಸ್ನೇಕ್ ಪೋಸ್. ಫೀಲ್ ದ ಡಿಫರೆನ್ಸ್ ಇನ್ ಯುವರ್ ಟ್ರಂಕ್ ಪಾರ್ಟ್. ಎಸ್, ರಿಲ್ಯಾಕ್ಸ್. ಗದ್ದವನ್ನ ಕೆಳಗೆ ತನ್ನಿ. ಮತ್ತೊಮ್ಮೆ ಇದೇ ಪೊಸಿಷನ್, ಹಾಫ್ ಭುಜಂಗಾಸನ ಮಾಡಿ ಮಕ್ಕಳೇ. ರಿಲ್ಯಾಕ್ಸ್. ಪೂರ್ಣ ಭುಜಂಗಾಸನಕ್ಕಾಗಿ ಎಸ್, ಜಸ್ಟ್ ಲಿಫ್ಟ್ ಯುವರ್ ಎಲ್ಬೋ ಟುವರ್ಡ್ಸ್ ಅಪ್ ಸೈಡ್. ನಿಮ್ಮ ಮೊಣಕೈಯನ್ನ ಮೇಲೆತ್ತಿ, ಹಾಫ್ ಲಿಫ್ಟ್ ಯುವರ್ ಅಂಬಿಲಿಕಲ್ ಕಾರ್ಡ್. ನಿಮ್ಮ ಹೊಕ್ಕಳು ಬಳಿ ಮೇಲೆತ್ತಿ, ಮುಖದಲ್ಲಿ ಮಂದಹಾಸ. ಅದ್ಭುತ, ಪರಮಾದ್ಭುತ. ರಿಲ್ಯಾಕ್ಸ್. ಮತ್ತೊಮ್ಮೆ ಈಗ ನಾವು ಮಾಡ್ತಾ ಇದ್ದೀವಿ ಭುಜಂಗಾಸನ. ಲಿಫ್ಟ್ ಯುವರ್ ಎಲ್ಬೋ ಅಂಡ್ ಯುವರ್ ನೆಕ್ ಟುವರ್ಡ್ಸ್ ಅಪ್ ಸೈಡ್. ದಿಸ್ ವಿಲ್ ಹೆಲ್ಪ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ಯುವರ್ ಥೈರಾಯ್ಡ್ ಗ್ಲ್ಯಾಂಡ್ಸ್. ರಿಲ್ಯಾಕ್ಸ್. ಬನ್ನಿ ಈಗ ನಾವು ಮಾಡೋಣಂತೆ. ಈಗ ನಾವು ಮಾಡ್ತಾ ಇದ್ದೀವಿ ಶಲಭಾಸನ. ಶಲಭಾಸನಕ್ಕಾಗಿ ಬಲಗೈ ಹಸ್ತ ಬಲತೊಡೆಯ ಕೆಳಭಾಗದಲ್ಲಿ, ಬಲತೊಡೆಯ ಕೆಳಭಾಗದಲ್ಲಿ. ಎಸ್, ಹಾಗೆ ಎಡಗೈ ಹಸ್ತ ಎಡತೊಡೆಯ ಕೆಳಭಾಗದಲ್ಲಿ. ಎಷ್ಟು ಸಾಧ್ಯನೋ ಅಷ್ಟು ಮೊಣಕಾಲ್ನಿಂದ ಮೇಲೆ, ಮೊಣಕಾಲ್ ಮಡಿಸ್ತೇನೆ, ಎರಡು ಕಾಲ್ಗಳನ್ನ ಎತ್ತಿ ಮೇಲೆ. ಜಸ್ಟ್ ಲಿಫ್ಟ್ ಯುವರ್ ಬೋತ್ ದ ಲೆಗ್ಸ್. ಹೌ ಮಚ್ you have possibilities, but don't take strain. Relax. ಮತ್ತೊಮ್ಮೆ ದೀರ್ಘ ಶ್ವಾಸದೊಂದಿಗೆ ಎರಡು ಕಾಲ್ಗಳನ್ನ ಮೇಲೆತ್ತಿ. Only 1 foot from the ground without bending your knees. Please lift up both the legs. You are doing Shalabhasana. Relax. ರಿಲ್ಯಾಕ್ಸ್. ಈಗ ನಾವು ಮಾಡ್ತಾ ಇದ್ದೀವಿ ಸೇತು ಬಂದಾಸನ. ದೋಸ್ ಹೂ ಕ್ಯಾನ್ ಪರ್ಫಾರ್ಮ್, ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅವ್ರು ಮಾಡಿ. ಈಗ ಸೇತು ಬಂದಾಸನ, ದ ಬ್ರಿಡ್ಜ್ ಪೋಸ್. ಜಸ್ಟ್ ಸಿ ಅವರ್ ಯೋಗ ಪರ್ಫಾರ್ಮರ್ಸ್. ಎಸ್, ಎರಡೂ ಕಾಲ್ಗಳನ್ನ ಹೀಗೆ ಹಿಂದೆ ತೆಗೆದುಕೊಂಡು ಬನ್ನಿ.
ನಿಮ್ಮ ಆಂಕಲ್ ಪೊಸಿಷನ್ ಅನ್ನ ಎರಡು ಹಸ್ತಗಳಿಂದ ಹಿಡಿದುಕೊಳ್ಳಿ. ಜಸ್ಟ್ ದೋಸ್ ಹೂ ಕ್ಯಾನ್ ಪರ್ಫಾರ್ಮ್ ಪ್ಲೀಸ್ ಪರ್ಫಾರ್ಮ್, ಇಫ್ ನಾಟ್ lay it down. Okay. Yes, lift your stomach part. Nodi, this is Setu Bandhasana, bridge pose. Very good. Very good. Some students are doing well, performing well. Yes, relax. ಮತ್ತೊಮ್ಮೆ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ತಾ ಎರಡು ಕೈಗಳು ಮೇಲೆ. ಎಸ್, ರಿಲ್ಯಾಕ್ಸ್. ಎಸ್, ಎರಡು ಕಾಲುಗಳನ್ನ ಚಾಚಿ, ಸಂಪೂರ್ಣವಾಗಿ ಚಾಚಿ. ಈಗ ನಾವು ಮಾಡ್ತಾ ಇದ್ದೀವಿ ಉತ್ತಾನ ಪಾದಾಸನ. ಜಸ್ಟ್ ಲಿಫ್ಟ್ ಯುವರ್ ಬೋತ್ ಲೆಗ್ಸ್ ಟುವರ್ಡ್ಸ್ ಅಪ್ಸೈಡ್. ಓನ್ಲಿ ಲೆಗ್ಸ್, ನಾಟ್ ಪವನ ಮುಕ್ತಾಸನ ಅಲ್ಲ ಸರ್. ಓನ್ಲಿ ನಿಮ್ಮ ಕಾಲುಗಳನ್ನ ಮೇಲೆ. ಎಸ್, ಅಟ್ 45 angle. Yes, very nice. A good posture by all the participants who are going to perform yoga every day. Pratidina tavelru martiralla. Yes, relax. ಮತ್ತೊಮ್ಮೆ ದೀರ್ಘ ಶ್ವಾಸದೊಂದಿಗೆ ಎರಡು ಕಾಲುಗಳನ್ನ ಒಂದು ಅಡಿ ಮೇಲಕ್ಕೆ, ನಿಮ್ಮ ಹೊಟ್ಟೆ ಭಾಗದಲ್ಲಿರುವಂತಹ ಬೊಜ್ಜು, ಆ ಅನವಶ್ಯಕ ಆಸ್ತಿ ಏನಿದೆಯಲ್ಲ ಅದು ಕರಗ್ತದೆ ಈ ರೀತಿ ಮಾಡೋದ್ರ ಮೂಲಕ. ರಿಲ್ಯಾಕ್ಸ್. ಈಗ ನಾವು ಮಾಡ್ತಾ ಇದ್ದೀವಿ ಅರ್ಧ ಹಾಲಾಸನಕ್ಕಾಗಿ ನಿಮ್ಮ ಎರಡು ತೊಡೆಗಳ ಪಕ್ಕದಲ್ಲಿನೇ ಹಸ್ತಗಳು ಭೂಮಿಯನ್ನ ನೋಡ್ತಾ ಇರ್ಲಿ. ಕಾಲುಗಳನ್ನು ನಿಧಾನಕ್ಕೆ ಮೇಲಕ್ಕೆತ್ತಿ ಎರಡು ಕಾಲುಗಳನ್ನ ಕೂಡಿಸಿ ಹಸ್ತಗಳು ಭೂಮಿಗೆ ತಾಗಿರ್ಲಿ. ನಿಧಾನಕ್ಕೆ 90 ಆಂಗಲ್ ನಲ್ಲಿ 45, 60, 90 ಎಷ್ಟು ಸಾಧ್ಯತೆ ಇದೆ ಅಷ್ಟು ಮಾಡಿ. ಅರ್ಧ ಹಾಲಾಸನ ವಿಶೇಷವಾಗಿ ನಿಮ್ಮ ಮೇದೋಜರಿ ಗ್ರಂಥಿ, ಪ್ಯಾಂಕ್ರಿಯಾಸ್ ಮತ್ತು ಲಿವರ್ಗಳು. ನಿಧಾನ ಕಾಲ್ ಕೆಳಗಿಳಿಸಿ. ಎಸ್, ಮತ್ತೊಮ್ಮೆ ದೀರ್ಘ ಶ್ವಾಸದೊಂದಿಗೆ ಎರಡು ಕಾಲುಗಳನ್ನು ಮೇಲೆತ್ತಿ. ನಿಮ್ಮ ಆ ಜೀರ್ಣ ಗ್ರಂಥಿಗಳು ಸ್ರವಿಕೆ ಉತ್ತೇಜನ ಆಗ್ತದೆ. ಹೀಗಾಗಿ ನಿಮ್ಮ ಇನ್ಸುಲಿನ್ ಪ್ರಮಾಣ ಅತ್ಯಂತ ಸಮಸ್ಥಿತಿಯಲ್ಲಿ ಅಟ್ ಹೋಮಿಯೋಸ್ಟಾಸಿಸ್ ಸ್ಟೇಜ್. ಎಸ್, ರಿಲ್ಯಾಕ್ಸ್. ವೆರಿ ನೈಸ್. ಈಗ ಮಾಡೋಣ ಪವನ ಮುಕ್ತಾಸನ. ಎರಡು ಕಾಲುಗಳನ್ನ ಮಡ್ಚ್ಕೊಳ್ಳಿ. ದಯವಿಟ್ಟು ಎರಡು ಕಾಲುಗಳನ್ನು ಮಡ್ಚ್ಕೊಳ್ಳಿ. ಎಸ್, ಪವನ ಅಂದ್ರೆ ಗಾಳಿ. ನಿಮ್ಮ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಸಂದರ್ಭದಲ್ಲಿ ಅಳದುಳಿದಿರುವಂತಹ ಅಪವ್ಯಾಯುವನ್ನು ಹೊರಹಾಕೋದು. ಎಸ್, ಎರಡು ತೋಳುಗಳಿಂದ ಬಂಧಿಸಿ, ಕೈಗಳಿಂದ ಬಂಧಿಸಿ. ಎಸ್, ಲಿಫ್ಟ್ ಯುವರ್ ಹೆಡ್. ನಿಮ್ಮ ತಲೆಯ ಭಾಗವನ್ನ ಮೇಲೆತ್ತಿ. ಎಸ್, ಪವನ ಮುಕ್ತಾಸನ. ಲೋಲಾಡಬೇಡಿ, ಲೋಲಾಡುವ ಅವಶ್ಯಕತೆ ಇಲ್ಲ. ಅದು ಕೂಡ ಇದೆ ಭಾಗದಲ್ಲಿ, ಇಲ್ಲ ಅಂತಲ್ಲ, ಬಟ್ ನೋ ನಾಟ್. ಎಸ್, ರಿಲ್ಯಾಕ್ಸ್. ರಿಲೀಸ್ ಯುವರ್ ಲೆಗ್ಸ್. ಎಸ್, ಮತ್ತೊಮ್ಮೆ ಎರಡು ಕಾಲುಗಳನ್ನ ಮಡಚ್ಕೊಂಡ್ಬಿಡಿ. ಎಸ್, ಸಾಧ್ಯವಾದವರು ಮೂಗಿಗೆ ಮುಟ್ಸಿ ನೋಡೋಣ. ಮೂಗಿಗೆ ಮುಟ್ಸಿ. ರಿಲ್ಯಾಕ್ಸ್. ಬನ್ನಿ, ಇಷ್ಟು ಹೊತ್ತು ಕನಿಷ್ಠ 19 ಆಸನಗಳನ್ನ ಮಾಡೋದ್ರ ಮೂಲಕ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ. ಈಗ ನಾವು ಮಾಡೋಣ ಶವಾಸನ. ಎಸ್, ಶವಾಸನಕ್ಕಾಗಿ ಎರಡು ಕಾಲುಗಳನ್ನ ಹಾಗೆ ಲೀನ್ ಮಾಡಿ. ಹಾಗೆ ಎರಡು ಹಸ್ತಗಳು ಆಕಾಶವನ್ನ ನೋಡ್ತಾ ಇರ್ಲಿ. ನಿಧಾನಕ್ಕೆ ನಿಮ್ಮ ಕತ್ತನ್ನ ಬಲಕ್ಕೆ ವಾಲಿಸ್ಕೊಳ್ಳಿ. ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರರಾಗಿ ಕೇವಲ ನಿಮ್ಮ ಗಮನ ನಿಮ್ಮ ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳ ಕಡೆಗೆ, ಒಳ ಹೋಗುವ ಮತ್ತು ಹೊರ ಬರುವ ಆ ಉಸಿರಿನ ಕಡೆಗೆ ನಿಮ್ ಗಮನ ಇರಲಿ. ತಂಪಾದ ಗಾಳಿ, ಸೂರ್ಯನ ಚುಮು ಬೆಳಕು, ಮಲಪ್ರಭೆಯ ಆ ಜುಳು ಹರಿಯುವ ನೀರಿನ ಶಬ್ದ, ಆನಂದಮಯ ಈ ಜಗಹೃದಯ. ದೀರ್ಘ ಶ್ವಾಸವನ್ನ ತೆಗೆದುಕೊಳ್ತಾ ಗಮನಿಸ್ತಾ ಬನ್ನಿ ನಿಮ್ಮ ಅಂಗಾಂಗಗಳನ್ನ, ಸಪ್ತ ಚಕ್ರಗಳನ್ನ. ಮೊದಲನೇದಾಗಿ
ಗಮನ ಎಲ್ಲಿರಬೇಕು ಅಂದ್ರೆ ನಿಮ್ಮ ಮೂಲಾಧಾರ ಚಕ್ರ, ದ ಏನಲ್ ಪೊಸಿಷನ್, ಪೆರಿನಿಯಲ್ ಪೊಸಿಷನ್. ಕಾನ್ಸಂಟ್ರೇಟ್ ದೇರ್, ಇಟ್ಸ್ ವರ್ಕಿಂಗ್ ಗುಡ್. ಎಸ್, ಹಾಗೆ ಮೇಲೆ ಜನನೇಂದ್ರಿಯ ಭಾಗ, ಸ್ವಾದಿಷ್ಠಾನ ಚಕ್ರ, ಹಾಗೆ ಮೇಲೆ ಹೊಟ್ಟೆಯ ಭಾಗದಲ್ಲಿರುವ ಮಣಿಪುರ ಚಕ್ರ, ಗಮನವನ್ನ ಕೇಂದ್ರೀಕರಣ ಮಾಡ್ತಾ ಬನ್ನಿ. ಹಾಗೆ ಎದೆಯ ಭಾಗದಲ್ಲಿ ಅನಾಹತ ಚಕ್ರ, ಮೇಲೆ ಬನ್ನಿ. ಗಂಟಲು, ವಿಶುದ್ಧಿ ಚಕ್ರ, ತೋಳುಗಳು ಶಕ್ತಿಯುತವಾಗಿದ್ದಾವೆ. ಸಮಸ್ತ ಭಾರವನ್ನು ಹೊರುವ ಸಾಮರ್ಥ್ಯ ನಿಮಗೆ ಭಗವಂತ ಕೊಟ್ಟಿದ್ದಾನೆ. ಬನ್ನಿ ಪೂರ್ಣ ಪ್ರಮಾಣದಲ್ಲಿ. ಎಸ್, ಹಾಗೆ ಆಜ್ಞಾ ಚಕ್ರ ಎರಡು ಹುಬ್ಬುಗಳ ಮಧ್ಯೆ, ಹಾಗೆ ಸಹಸ್ರಾರ ಚಕ್ರದಲ್ಲಿ ಗಮನ. ಎಸ್, ರಿಲ್ಯಾಕ್ಸ್ ರಿಲ್ಯಾಕ್ಸ್, ಆನಂದ. ಹಾಗೆ ನಿಮ್ಮ ಬಲಗಾಲನ್ನ ಮಡಚ್ಕೊಳ್ಳಿ, ಬಲಗೈಯನ್ನ ಮೇಲೆ ತೆಗೆದುಕೊಳ್ಳಿ, ಎಡಕ್ಕೆ ವಾಲ್ತಾ ಮೇಲೆದ್ದು ಕುಳಿತುಕೊಳ್ಳಿ, ಮೇಲೆದ್ದು ಕುಳಿತುಕೊಳ್ಳಿ. ಬನ್ನಿ ಈಗ ಕೊನೆಯದಾಗಿ ಎಸ್ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈಗ ಒಂದು ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ವತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರು ಯೋಗವನ್ನು ಮಾಡೋದ್ರ ಮೂಲಕ ನಿರೋಗಿಯಾಗಿ ಅಂತ ಹೇಳ್ತಾ, ಆರೋಗ್ಯಯುತ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಸಂಕಲ್ಪ ಪಡೋಣ ಅಂತ ಹೇಳಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ, ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಈ ಯೋಗ ಪರ್ವವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಧನ್ಯವಾದಗಳು ಸಂತೋಷ್ ಎಸ್ ಪಟ್ಟಣ್ ಶೆಟ್ಟಿ ಅವರೇ, ಶ್ರೀಮತಿ ಲಕ್ಷ್ಮೀ ಶಿವಪ್ಪಗೌಡರ್ ಹಾಗೂ ಶ್ರೀ ಉಮೇಶ್ ಜಾಧವ್. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ರಾಷ್ಟ್ರಗೀತೆ ಇರುತ್ತೆ. ರಾಷ್ಟ್ರಗೀತೆಯ ನಂತರ ಮಾನ್ಯ ಕೇಂದ್ರ ಸಚಿವರು ಹಾಗೂ ಎಲ್ಲ ಗಣ್ಯರು ತೆರಳಿದ ನಂತರ ನೀವೆಲ್ಲರೂ ಸಹ ನಿಮ್ಮ ಸ್ವಸ್ಥಾನದಲ್ಲಿ ಕುಳಿತುಕೊಳ್ಳಿ. ರಾಷ್ಟ್ರಗೀತೆಯ ನಂತರ ಅವರೆಲ್ಲರೂ ತೆರಳಿದ ನಂತರ ನಿಮಗೆಲ್ಲ ಉಪಹಾರದ ವ್ಯವಸ್ಥೆ ಇದೆ ಹಿಂಭಾಗದಲ್ಲಿ. ಹಿಂದಿನ ರೋಸ್ ಇಂದ ಫಸ್ಟ್ ಹೋಗಿ. ಇಷ್ಟುವರೆಗೂ ಬಹಳ ಚೆನ್ನಾಗಿ ಎಲ್ಲೋ ಕಾರ್ಯಕ್ರಮನ ನೀವು ಯಶಸ್ವಿಗೊಳಿಸಿದ್ದೀರಿ. ಉಪಹಾರಕ್ಕೆ ಹೋಗ್ಬೇಕಾದ್ರೂ ಸಹ ಅದೇ ರೀತಿ ಮಾಡು. ಈಗ ರಾಷ್ಟ್ರಗೀತೆ, ನ್ಯಾಷನಲ್ ಆಂಥಮ್. मन अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उज्जल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे। बोलो भारत माता की. ಇಲ್ಲ ಎನರ್ಜಿ ಸಾಲದು. ಭಾರತ್ ಮಾತಾ ಕಿ ಜೈ. ಮೈಸೂರಿಗೆ ಕೇಳಿಸ್ಬೇಕು ಪ್ರಧಾನಮಂತ್ರಿಗಳಿಗೆ. ಬೋಲೋ ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ಹೇಳಿದಾಗೆ ಪ್ಲೀಸ್ ಆಲ್ ಆಫ್ ಯು ಪ್ಲೀಸ್ ಬಿ ಸೀಟೆಡ್ ಇನ್ ಯೋರ್ ಸೀಟ್ಸ್. ಎಲ್ಲ ಮಂತ್ರಿಗಳು ಹಾಗೂ ಗಣ್ಯರು ತೆರಳಿದ ನಂತರ ನೀವೆಲ್ಲ ಉಪಹಾರದ ವ್ಯವಸ್ಥೆ ಇದೆ. ಹಿಂದಿನ ಹೋಗ್ತಾ ಮ್ಯಾಟ್ ಅನ್ನ ತೆಗೆದುಕೊಂಡೋಗಿ ಆ ಮ್ಯಾಟ್ ಅನ್ನ ನೀವೇ ಇಟ್ಕೋಬಹುದು. ಯಾಕೆಂದ್ರೆ ಈಗಾಗಲೇ ಕೇಂದ್ರ ಮಂತ್ರಿಗಳು ರಾಜೀವ್ ಚಂದ್ರಶೇಖರ್
ವೀಕ್ಷಕರೇ, 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2022 ವಿಶೇಷತೆ ಕಾರ್ಯಕ್ರಮ ಇದಾಗಿತ್ತು. ಸಾಕಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಂಡ್ವಿ. ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಕೂಡ ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸಿಕೊಟ್ರು. ಬರೀ ಯೋಗ ದಿನಾಚರಣೆ ದಿನದಂದು ಮಾತ್ರ ನಾವು ಯೋಗವನ್ನ ಮಾಡೋದಲ್ಲ, ಪ್ರತಿನಿತ್ಯವೂ ಕೂಡ ನಾವು ಯೋಗವನ್ನ ಮಾಡೋದ್ರಿಂದ ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇದರಿಂದ ನಮಗೆ ಶಾಂತತೆ ಸಿಕ್ಕತ್ತೆ. ನಮ್ಮಲ್ಲಿರುವಂತಹ ಸ್ವಾಸ್ಥ್ಯ, ನಮ್ಮಲ್ಲಿರುವಂತಹ ಸಾಮರ್ಥ್ಯ, ನಮ್ಮಲ್ಲಿರುವಂತಹ ಶಕ್ತಿಯನ್ನ ಹೆಚ್ಚಿಸುತ್ತೆ ಯೋಗ ಅಂತಾನೆ ಹೇಳಬಹುದು. ಸೊ ಆರೋಗ್ಯದ ಮೂಲವಾಗಿ ನೋಡಿದ್ರೆ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳಿದೆ. ಹಾಗೆಯೇ ರಾಜ್ಯದ, ದೇಶದ, ಜಗತ್ತಿನ ಎಷ್ಟೋ ರೀತಿಯಾದಂತಹ ಸಮಸ್ಯೆಗಳು ಬರೋದನ್ನ ಕೂಡ ನಾವು ತಡೆಗಟ್ಟಬಹುದು ಅಂತ ಹೇಳಿದ್ರು. ಸೊ ಯೋಗ ಎನ್ನುವಂಥದ್ದು ಮಾನವನ ಒಂದು ಪ್ರತಿನಿತ್ಯದ ಅವಿಭಾಜ್ಯ ಅಂಗ ಅಷ್ಟೇ ಅಲ್ಲ, ಪ್ರತಿನಿತ್ಯವೂ ಕೂಡ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಯೋಗವನ್ನ ಮಾಡೋದ್ರ ಮುಖಾಂತರ ನಾವು ಸ್ವಾಸ್ಥ್ಯವನ್ನ ಕಂಡುಕೊಳ್ಬಹುದು ಅಂತ ತಿಳಿಸಿಕೊಟ್ರು. ಈ ವರ್ಷದ 8ನೇ ಆವೃತ್ತಿಯ ಯೋಗ ದಿನಾಚರಣೆಯ ವಿಶೇಷವಾದಂತಹ ಥೀಮ್ ಏನಾಗಿತ್ತು ಅಂತ ಹೇಳಿದ್ರೆ ಮಾನವೀಯತೆಗಾಗಿ ಯೋಗ. ಅದನ್ನ ಪ್ರಧಾನಿ ಅವರು ಕೂಡ ತಿಳಿಸಿಕೊಟ್ರು ನಮಗೆ. ಸೊ ಸಾಕಷ್ಟು ಆರೋಗ್ಯಕರ ಮಾಹಿತಿಗಳನ್ನ ನಾವು ಯೋಗದ ಮುಖೇನವಾಗಿ ಪಡೆಯಬಹುದಾಗಿದೆ. ಸೊ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು 21 ಜೂನ್. ಸೊ ಇದನ್ನ ಒಂದು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ವಿಭಿನ್ನ ರೀತಿಯಾದಂತಹ ಆರೋಗ್ಯಕರ ಪ್ರಯೋಜನಗಳು ಅಂತ ಹೇಳಿದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆ. ಯೋಗದ ಮುಖಾಂತರ ನಾವು ಖಂಡಿತ ದೇವರನ್ನ ಸೇರೋದಕ್ಕೆ ಇನ್ನೊಂದು ವಿಭಿನ್ನವಾದಂತಹ ಆದಿ ಮಾರ್ಗ ಅಂತ ಹೇಳಿದ್ರೆ ಅದು ಯೋಗ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಯೋಗ ಮತ್ತು ಧ್ಯಾನದ ಮುಖಾಂತರ ನಾವು ಪರಮಾತ್ಮನನ್ನೇ ನೋಡಬಹುದಾಗಿದೆ. ಸೊ ಸಾಕಷ್ಟು ಜನ ಇದರಲ್ಲಿ ಪ್ರಖ್ಯಾತಿಯನ್ನ ಹೊಂದಿದ್ದಾರೆ. ಸೊ ತಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ 6 ವರ್ಷಗಳ ಹಳೆಯದ್ದು ಇದು ಅಂತಾನೆ ಹೇಳಬಹುದು. ಭಾರತದ ಮೂಲದ ಯೋಗ ಅಂತ ಹೇಳೋದಕ್ಕೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಸೊ ಇವತ್ತಿನ ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಟ್ಟದಕಲ್ಲಿನಿಂದ ಶ್ರೀ ವಿರೂಪಾಕ್ಷ ದೇವಾಲಯದ ಆವರಣದಲ್ಲಿ ನಡೀತಾ ಇರತಕ್ಕಂತ ಯೋಗ ದಿನಾಚರಣೆಯನ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವೀಕ್ಷಣೆಯನ್ನ ಮಾಡಿದ್ರಿ. ಸಾಕಷ್ಟು ಯೋಗ ಪ್ರಯೋಜನಗಳನ್ನ ತಾವು ಕೂಡ ಪಡ್ಕೊಂಡ್ರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಶೇಷವಾದಂತಹ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಆಯುಷ್ ಟಿವಿಯ ಪೂರ್ಣ ಉದ್ದೇಶ ರೋಗ ಮುಕ್ತ ಭಾರತವನ್ನ ನಿರ್ಮಾಣ ಮಾಡುವಂತದ್ದು. ಧನ್ಯವಾದ. ನೋನಿಯ ಒಂದೊಂದು ಹನಿಯಲು ಔಷಧಿಯ ಸಾರದ ಜೊತೆ ಪ್ರತಿನಿತ್ಯ ಮಾಡಿ ಯೋಗ ಪಡೆಯಿರಿ ಆರೋಗ್ಯ. ಪ್ರತಿಯೊಬ್ಬರಿಗೂ ಯೋಗ ದಿನದ ಶುಭಾಶಯಗಳು. ಶುಭ ಕೋರುವವರು ಅಮೃತ್ ನೋನಿಯ ಸಂಸ್ಥೆಯ ಸಂಸ್ಥಾಪಕರು ಶ್ರೀನಿವಾಸ್ ಮೂರ್ತಿ. ಕಳೆದ 20 ವರ್ಷಗಳಿಂದ ಅನನ್ಯ ಸೇವೆಯನ್ನ ಮಾಡಿಕೊಂಡು ಬಂದಿದೆ.